ನಮಸ್ಕಾರ ವೀಕ್ಷಕರೇ, ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಭಾವನಾ ನಾಗಯ್ಯ. ಡಿಸೆಂಬರ್ 25 ಎಲ್ಲರೂ ರಜಾ ಇರುತ್ತೆ, ಕ್ರಿಸ್ಮಸ್ ಸೆಲೆಬ್ರೇಷನು, ಕ್ರಿಸ್ಮಸ್ ಹಾಲಿಡೇಸ್ ಅಂತ ಎಲ್ಲರೂ ಅಂದ್ಕೊಳ್ತಾ ಇರ್ತೀರ. ಆದರೆ ಸಿನಿ ದುನಿಯಾದಲ್ಲಿ ಇದು ನಿಜವಾದ ಸೆಲೆಬ್ರೇಷನ್, ನಿಜವಾದ ಹಬ್ಬ, ನಿಜವಾದ ಖುಷಿ. ಯಾಕಂದರೆ ಅತಿರಥರೆಲ್ಲರೂ ಸೇರಿ ಒಂದು ಸಿನಿಮಾದಲ್ಲಿ ಕಾಣ್ತಾ ಇದ್ದಾರೆ. ಒಂದು ತೆರೆಯಲ್ಲಿ ನೀವು ನೋಡಬಹುದಾಗಿದೆ ಅವರ ಆ್ಯಕ್ಟಿಂಗ್, ಅವರ ಡಾನ್ಸ್, ಎವ್ರಿಥಿಂಗ್ ಇಸ್ ಫ್ಯಾಂಟಾಸ್ಟಿಕ್. ನಾನು ಇಷ್ಟು ಹೇಳಿದ್ಮೇಲೆ ನಿಮ್ಮೆಲ್ಲರಿಗೂ ಗೊತ್ತೇ ಇರುತ್ತೆ ಯಾವ ಸಿನಿಮಾ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ ಅಂತ. ಡಿಸೆಂಬರ್ 25ನೇ ತಾರೀಕು ಬೆಳ್ಳಿ ತೆರೆಯಲ್ಲಿ ಅಪ್ಪಳಿಸೋದಕ್ಕೆ ಅತಿರಥರು ರೆಡಿ ಆಗಿದ್ದಾರೆ. 45 ಸಿನಿಮಾದ ಮೂಲಕ. ಸೊ ಇಡೀ ತಂಡ ನಮ್ಮ ಜೊತೆ ಇದ್ದಾರೆ, ಅತಿರಥರು ನಮ್ಮ ಜೊತೆ ಇದ್ದಾರೆ. ಅವರನ್ನ ಮಾತಾಡ್ತಾ ಹೋಗೋಣ. ಮೊದಲಿಗೆ ನಿಮ್ಮೆಲ್ಲರ ಮೆಚ್ಚಿನ ಶಿವರಾಜ್ ಕುಮಾರ್ ಅವರಿದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು. ಆ್ಯಂಡ್ ಆಫ್ ಕೋರ್ಸ್ ರಿಯಲ್ ಸ್ಟಾರ್ ಉಪೇಂದ್ರ ಅವರು ನಮ್ಮ ಜೊತೆ ಇದ್ದಾರೆ. ಉಪೇಂದ್ರ ಅವರೇ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಆ್ಯಂಡ್ ವರ್ಸಟೈಲ್ ಆ್ಯಕ್ಟಿಂಗ್, ವರ್ಸಟೈಲ್ ಡೈರೆಕ್ಷನ್ ಯಾರ್ದಾಗಿರುತ್ತೆ? ರಾಜ್ ಬಿ ಶೆಟ್ಟಿ ಅವರು ನಮ್ಮ ಜೊತೆ ಇದ್ದಾರೆ. ಹಲೋ, ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಆ್ಯಂಡ್ ಒಬ್ಬ ಸ್ಪೆಷಲ್ ಪರ್ಸನನ್ನು ನಾನು ಇಂಟ್ರೊಡ್ಯೂಸ್ ಮಾಡಲೇಬೇಕು. ಇಷ್ಟು ದಿನ ಅವರ ಹಾಡುಗಳನ್ನು ಕೇಳಿ, ಅವರ ಹಾಡುಗಳ ಮೋಡಿಯಲ್ಲಿ ನೀವೆಲ್ಲರೂ ಕುಣಿದು ಕುಪ್ಪಳಿಸ್ತಾ ಇದ್ರಿ. ಆದರೆ ಈ ಬಾರಿ ಡೈರೆಕ್ಷನ್, ಚಿತ್ರಕಥೆ ಮೂಲಕ ಇದೇ ಮೊದಲ ಬಾರಿಗೆ ಅರ್ಜುನ್ ಜನ್ಯ ನಿರ್ದೇಶಕರಾಗಿ ನಿಮ್ಮ ಮುಂದೆ ಬರ್ತಾ ಇದ್ದಾರೆ. ಅರ್ಜುನ್ ಜನ್ಯ ಅವರೇ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಹೇಗಿದ್ದೀರಿ? ಗುಡ್ ಮೇಡಮ್. ವಿತ್ ಯೋರ್ ಪರ್ಮಿಷನ್ ನನ್ನ ಫಸ್ಟ್ ಕ್ವೆಶ್ಚನ್ ಅರ್ಜುನ್ ಜನ್ಯ ಅವ್ರನ್ನ ಕೇಳ್ಬಿಡ್ಲಾ? ಅವ್ರನ್ನ ಕೇಳಬೇಕು, ನಾವು ಜೊತೆ ಸೇರ್ಕೋತೀವಿ. ಓಕೆ, ಖುಷಿ ಆಯ್ತಲ್ಲ. ಅರ್ಜುನ್ ಜನ್ಯ ಅವರೇ, ಮೊದಲ ಲವ್, ಮೊದಲ ಕಿಸ್, ಮೊದಲ ಪ್ರಯತ್ನ ಜೀವನದಲ್ಲಿ ಯಾವತ್ತಿಗೂ ನೆನಪಿರುತ್ತೆ. ಮೊದಲ ನಿರ್ದೇಶನ, ಹೌ ಯು ಫೀಲಿಂಗ್? ಗಂಟೆಗಳು ಬಾಕಿ ಇವೆ. ಫಸ್ಟ್ ಈಸ್ ಆಲ್ವೇಸ್ ದ ಬೆಸ್ಟ್ ಆ್ಯಂಡ್ ಆಲ್ವೇಸ್ ಮೆಮೊರಬಲ್. ಸೋ ಟ್ರೂ ಮೇಡಮ್, ನಿಜ. ಮೊದಲ ನಿರ್ದೇಶನದ ಎಕ್ಸ್ಪೀರಿಯನ್ಸೇ ಬೇರೆ. ಬಟ್ ಮೊದಲ ನಿರ್ದೇಶನನೇ ನನಗೆ ಈ ಥರ ಒಂದು ಬ್ಲೆಸ್ಸಿಂಗ್ ಸಿಕ್ಕಿದೆಯಲ್ಲ, 3 ಜನ ದಿಗ್ಗಜರ ಜೊತೆ ಮಾಡೋದು, ಇದು ಮರೆಯೋಕ್ಕಾಗೋದೇ ಇಲ್ಲ. ಎಷ್ಟೇ ಮಾಡಿದ್ರೂ ಮುಂದಕ್ಕೂ ಈ ಥರದ್ದೊಂದು ಇದು ತಾನಾಗೆ ಆಗಿರೋದು. ಇದು ಒಂಥರ, ನಾನು ಇವಾಗಲೇ ಹೇಳೋದು, ನನ್ನ ಕೈಯಲ್ಲಿ ಆಗಿರೋದಲ್ಲ. ಈ ಸೃಷ್ಟಿ 45 ಸೃಷ್ಟಿನೇ ಆ ಸೃಷ್ಟಿ ಮಾಡಿಸಿರೋದು. ಸೊ ಅದಕ್ಕೆ ಇಷ್ಟೆಲ್ಲ ನಡೀತಾ ಇದೆ. ಐ ಆಮ್ ವೆರಿ ಹ್ಯಾಪಿ, ವೆರಿ ಬ್ಲೆಸ್ಡ್. ಮೊದಲ ಸಿನಿಮಾ ಅತಿರಥರು, ನಿಮ್ಮ ಸಿನಿಮಾದಲ್ಲಿ 45 ಹೆಸರು. ನನಗೆ ಈ ಟ್ರೇಲರು, ಟೀಸರು ಎಲ್ಲ ನೋಡ್ತಾ ಅನ್ಸುತ್ತೆ, ವಾಟ್ ಇಸ್ ದಿಸ್ 45 ಅಂತ. ಯೂಶಲಿ ಈ ಹೆಸರು ಹಿಡೋದಕ್ಕೆ ತುಂಬಾ ತಲೆ ಕೆಡಿಸ್ಕೊಂಡ್ಬಿಡ್ತಾರೆ. ಹಂಗಿಟ್ರೆ ಕ್ಯಾಚಿ ಇರುತ್ತಾ, ಹಿಂಗಿಟ್ರೆ ಕ್ಯಾಚಿ ಇರುತ್ತಾ ಅಂತ. ಏನದು 45 ಒಂದು ಸಪ್ರೇಟ್ ಪ್ರಪಂಚ, ಅದೇ ಒಂದು ಸಪ್ರೇಟ್ ವರ್ಲ್ಡ್. ಅದಕ್ಕೆ ನಾನು ಆಡಿಯನ್ಸ್ ಎಲ್ಲರಿಗೂ ಈ ಲೈನ್ ಹೇಳ್ತಾ ಇದ್ದೀನಿ, ದಯವಿಟ್ಟು ಎಂಟರ್ ದ ವರ್ಲ್ಡ್ ಆಫ್ 45 on 25 ಅಂತ. ಯಾಕಂದರೆ ಇದು ಸಪ್ರೇಟ್ ಜಗತ್ತು. ಈ ಥಿಯೇಟ್ರ್ ಒಳಗಡೆ ಸಿನಿಮಾಗೆ ಬಂದಿರೋ ಫೀಲಲ್ಲೇ ಜನ ಬರ್ತಾರೆ. ಬಟ್ ನಾವು ಕರ್ಕೊಂಡು ಹೋಗೋದು ಬೇರೆ ಜಗತ್ತಿಗೆ. ಸೊ ಅವ್ರು ಬಂದಾಗ, ನನ್ನ ಮಗಳು ನೆನ್ನೆ ಒಂದು ಒಳ್ಳೆ ಮಾತು ಹೇಳೋದು, ಅಪ್ಪ ನಿನ್ನ ಫಿಲ್ಮು ಇಟ್ ಈಸ್ ಲೈಕ್ ಎಂಟ್ರಿಂಗ್ ಅ ಮ್ಯೂಸಿಯಂ. ಒಂದು ಮ್ಯೂಸಿಯಂ ಒಳಗಡೆ ಹೋಗಿ ಎಲ್ಲ ನೋಡ್ಕೊಂಡು ಹೊರಗಡೆ ಬರ್ತೀರಾ. ಸೊ ಇಟ್ ಈಸ್ ಲೈಕ್ ಅ ಮ್ಯೂಸಿಯಂ. ಇಟ್ ಇಸ್ ಸೋ ಮೆನಿ ಥಿಂಗ್ಸ್ ಆ್ಯಂಡ್ ಎವ್ರಿಥಿಂಗ್ ಈಸ್ ನ್ಯೂ. ಮ್ಯೂಸಿಯಮ್ಗೆ ಯಾಕೆ ಹೋಗ್ತೀವಿ? ನಾವೇನು ನೋಡಿರಲ್ಲ ವಿಷಯಗಳು, ಏನು ನೋಡದೇ ಇರೋದೆಲ್ಲ ಅಲ್ಲಿ ಇಟ್ಟಿರ್ತಾರೆ. ಸೊ ಆ ನಮ್ಮ ಸಿನಿಮಾದಲ್ಲೂ ಏನು ನೋಡದೇ ಇರೋದೆಲ್ಲ ನೀವು ನೋಡಿಕೊಂಡು ಹೊರಗಡೆ ಬರ್ತೀರ. ಇದು ಹಿಂಗ. ಸೊ ಆ್ಯಂಡ್ ಇನ್ನೊಂದು 45 ಅಂದ್ರೆ ಸೆಲೆಬ್ರೇಷನ್ ಆಫ್ ದ ಲೆಜೆಂಡ್ಸ್. ನನ್ನ ಪ್ರಕಾರ ದಿಸ್ ಇಸ್ ಕಂಪ್ಲೀಟ್ಲಿ ಅ ಫ್ಯಾನ್ ಬಾಯ್ ಮೂಮೆಂಟ್ ಹೂ ಇಸ್ ಡನ್ ಟು ಸೆಲೆಬ್ರೇಟ್ ಹಿಸ್ ಐಕಾನ್ಸ್. ಇಷ್ಟೇ 45 ಮೇಡಮ್. ಓ ಲವ್ಲಿ. ನಾನು ಅದು ನಿಮ್ಮನ್ನು ಕೇಳಬೇಕು ಅನ್ಕೊಂಡು ಅವಕಾಶ ಸಿಕ್ತು. ಶಿವರಾಜ್ ಕುಮಾರ್ ಅವರೇ, ನಿಮ್ಮ ಸಿನಿಮಾಗಳ ಬಗ್ಗೆ ನಾವೇನು ಹೇಳೋದು, ನಿಮ್ಮ ಡಾನ್ಸ್ಗಳ ಬಗ್ಗೆ ನಾವೇನು ಹೇಳೋದು, ನಿಮ್ಮ ಆ್ಯಕ್ಟಿಂಗ್ಗಳ ಬಗ್ಗೆ ನಾನೇನು ಹೇಳೋದು. ಆದರೆ ನನಗೆ ಬಹಳ ಇಂಟ್ರೆಸ್ಟಿಂಗ್ ಅನಿಸಿದ್ದು ನಿಮ್ಮಿಬ್ಬರ ಕಣ್ಣುಗಳು. ಈವನ್ ಇನ್ ಪೋಸ್ಟರ್ಸ್, ಈವನ್ ಇನ್ ಟೀಸರ್ ಆ್ಯಂಡ್ ಟ್ರೇಲರ್. ನಾನು ಓಮ್ ಸಿನಿಮಾದಲ್ಲಿ ದ ಫಸ್ಟ್ ಶಾಟ್ ಕ್ಯಾಚ್ ಆಗಿದ್ದು ಶಿವರಾಜ್ ಕುಮಾರ್ ಅವ್ರದ್ದು ಅದೇ ಕಣ್ಣುಗಳು. ಆ್ಯಂಡ್ ಉಪೇಂದ್ರ ಅವರ ಶೇಕಿಂಗ್ ಐಸ್ ಆಲ್ ಟೈಮ್. 45 ನಿಮ್ಮ ಜೀವನದಲ್ಲಿ ಅಥವಾ ನಿಮ್ಮ ಸಿನಿಮಾ ದುನಿಯಾದಲ್ಲಿ ನನಗೆ ಫಸ್ಟ್ ಇಷ್ಟ ಆಗಿದ್ದೆ 45ಲಿ ಅರ್ಜುನ್ ಜನ್ಯ ಬಂದು ಕಥೆ ಹೇಳ್ತಾರೆ. ನಾವು DKD ವಿ ವೇರ್ ಇನ್ ದಟ್ ಶೋ, DKD ಶೋ ಒಂದು 4 to 5 minutes, ಅದು ಜಾಸ್ತಿ ಹೊತ್ತು, 15 ನಿಮಿಷ 20 ನಿಮಿಷನಲ್ಲ, ಒಂದು 4ರಿಂದ 5 ನಿಮಿಷದಲ್ಲಿ ಇಡೀ ಒಂದು ಬ್ರೀಫಾಗಿ ಒಂದು ಕಥೆ ಹೇಳಿದ್ರು. ಅದರಲ್ಲಿ 3 ಪಾತ್ರ, ಆ 3 ಪಾತ್ರನ ಆ್ಯಕ್ಟ್ ಮಾಡಿ ತೋರಿಸ್ಬಿಟ್ರು. ಓಕೆ, ಅದು ನನಗೆ ಭಾಳ ಏನೋ ಇದೆ. ಆಮೇಲೆ ಇದು ಕೊಟ್ಬಿಡ್ತೀನಿ, ನಾನು ಯಾರಿಗೆ ಬೇಕಾದ್ರೆ ಕೊಟ್ಬಿಡ್ತೀನಿ. ಅಯ್ಯೋ ಹಂಗೆ ಮಾಡಬೇಡ್ರಿ, ನೀವು ಮಾಡಿರಿ, ಯಾಕೆ ಮಾಡಬಾರ್ದು? ಮಾಡ್ಬೋದಾ? ಖಂಡಿತ ಮಾಡ್ಬೋದು. ಕಥೆನೇ ಎಷ್ಟು ಚೆನ್ನಾಗಿ ಹೇಳ್ತೀರಾ, ಮಾಡಿದ್ರೆ ಹೆಂಗೆ? ಅವ್ರಿಗೆ ಅಲ್ಲಿವರೆಗೂ ಐಡಿಯಾ ಇರಲಿಲ್ಲವೋ ಏನೋ ಗೊತ್ತಿಲ್ಲ.
ಇಲ್ಲ ನಮ್ಮ ಹತ್ರ ಹೇಳಕ್ಕೆ ಸ್ವಲ್ಪ ನಾಚಿಕೆ ಪಟ್ಟರೆ ಅನ್ನೋ ಗೊತ್ತೆ, ಅದು ಗೊತ್ತಿಲ್ಲ. ಯಾಕಂದ್ರೆ ಮನುಷ್ಯನ ಯೂಶಲಿ ಏನಪ್ಪ ಶಿವಣ್ಣ ಹಿಂಗೆ ಹೇಳ್ತಾ ಹೋಗ್ಬಿಡ್ತಾನೆ ಅಂತ ಅನ್ಕೋಬಾರ್ದಲ್ಲ. ಮೈಟ್ ಬಿ ಅದು ಆಸೆ ಇದ್ದಿರ್ಬೋದು, ಹೆಂಗೆ ಹೇಳಿ ಶಿವಣ್ಣವ್ರ ಹತ್ರ ಅನ್ನೋದು ಸಲಹೆ ಜಾಸ್ತಿ ತಗೊಬಿಟ್ನೋ ಅಂತ ಅನ್ಬೋದು. ಬಟ್ ಸಲಹೆ ಅಲ್ಲ ಅದು, ನಾವು ಎಲ್ಲರ ಕಥೆನೂ ಕೇಳ್ತೀವಿ. ಯಾಕಂದರೆ ಯಾರ ಹತ್ರ ಏನು ಕಥೆ ಇರುತ್ತೆ ಅಂತ ಯಾರಿಗೂ ಗೊತ್ತಿಲ್ಲ. ಬಟ್ ಅರ್ಜುನ್ ಜನ ಬಂದು ಹೇಳಿದಾಗ ನನಗೆ ಭಾಳ ಖುಷಿಯಾಗಿದೆ ಅದು ಮಾಡಿ ಅರ್ಜುನ್ ಅಂತ. ಬಟ್ ಸೊ ಫಸ್ಟ್ 45 ಇಂಪಾರ್ಟೆಂಟ್ ಆಗಿದೆ ಅದು ನನಗೆ. ಅರ್ಜುನ್ ನನಗೆ ತುಂಬ ಇಷ್ಟವಾದ ವ್ಯಕ್ತಿ. ಒಳ್ಳೆ ಮ್ಯೂಸಿಕ್ ಕೊಟ್ಟಿದ್ರೆ ಅದಕ್ಕೋಸ್ಕರ ಇಷ್ಟ ಅಂತಲ್ಲ, ಜನರಲ್ಲಾಗೆ ಒಂದು ಫ್ಯಾಮಿಲಿ ಪರ್ಸನ್ನು, ಅವ್ರ ತಾಯಿ, ಅವ್ರ ವೈಫ್ ಇರ್ಬೋದು, ಅವ್ರ ಮಗಳು, ಇಲ್ಲ ಅವರು ಎಲ್ಲರೂ ಇಷ್ಟಪಡ್ತಾರೆ. ಅವ್ರ ಬ್ರದರ್ನ ಇಷ್ಟಪಟ್ಟಿದ್ದು ತುಂಬ. ಆ್ಯಂಡ್ ಐ ಥಿಂಕ್ ಬ್ರದರ್ ಡಾಟರ್ನು ನೀವೇ ನೋಡ್ಕೊತಾರೆ. ಅವರು ಅಷ್ಟೇ ಎಲ್ಲ ಹಂಗೆ ಇಷ್ಟು ಒಳ್ಳೆ ವ್ಯಕ್ತಿತ್ವ. ಅಂದರೆ ಜನರಲಿ ಐ ಲವ್ ದಟ್ ಬಾಯ್. ಆಮೇಲೆ ಅವ್ರ ಹತ್ರ ಮಾಡ್ತಿರೋದು ಇಲ್ಲ ಚೆನ್ನಾಗಿ ಆಗಬೇಕು, ಮಾಡಬೇಕು ಇವ್ರಿಗೆ ಅಂತ ಹೇಳ್ಬಿಟ್ಟು ನನಗೆ ಒಂದು ಇಷ್ಟ ಆಯಿತು. ಸೊ 45 ಬಿಕಾಸ್ ಆ ರೋಲು ಅಷ್ಟೇ, ಅದು ಯಾವ ಥರ ಥಿಂಕ್ ಮಾಡ್ಕೊಂಡು ನಾನು ಡಿಸೈನ್ ಮಾಡೋದು ಗೊತ್ತಿಲ್ಲ. ನೀವು ಹೇಳಿ ಕಣ್ಣುಗಳ ಬಗ್ಗೆ ಹೇಳ್ತೀನಿ, ನಂದು ಉಪೇಂದ್ರ ಅವರು. ಈ ಪೋಸ್ಟಲ್ಲಿ ನೋಡಿ ಬೇಕಾದ್ರೆ ಇಬ್ಬರದು ಆ ಕಣ್ಣಿದೆ, ಒಂದು ಕಣ್ಣಲ್ಲಿ ಒಂದು ಸೌಮ್ಯತೆ ಇದೆ, ಒಂದು ಕಣ್ಣಲ್ಲಿ ರೀಚ್ ಕಾಣಿಸ್ತೆ. ಸೊ ಅದ್ರಲ್ಲಿ ನೋಡ್ಬೋದು ಒಂದು ಕಡೆ ಇವರಿಬ್ಬರಿಗೆ ಸೆಂಟ್ರಲ್ಲಿ ಅವ್ರ ಇನ್ನಸೆಂಟ್ ಲುಕ್ ಇದೆ ಯಾವುದು. ಸಿ ಲಾಟ್ ಆಫ್ ಥಿಂಗ್ಸ್ ಫೋಟೋಲೇ ಎಷ್ಟು ವಿಶೇಷ ತೋರಿಸ್ಬೇಕಾದ್ರೆ ಐ ಥಿಂಕ್ ನೀವು ಆಬ್ಜೆಕ್ಟ್ ಬಂದಾಗ ಉಪೇಂದ್ರ ಅವ್ರ ಬೈಕು, ಸಿ ಎವ್ರಿಥಿಂಗ್ ಇಸ್ ದೇರ್. ಲಾಸ್ಟ್ ಒಂದು ಹುಡುಗಿ ವೇಷ ಆಗ್ತೀನಿ ಅದಂತೂ ಎಷ್ಟು ಜನ ಎಷ್ಟು ಕ್ಯೂಟ್ ಅನ್ನಿಸ್ತಿತ್ತು ಅಂದ್ರೆ ಇಡೀ ಸೋಷಿಯಲ್ ಮೀಡಿಯಾದಲ್ಲಿ ಬೇರೆ ಏನೋ ನೋಡ್ತಾನೆ ಇಲ್ಲ ನಾವು. ಅದೇ ಹೇಳೋದು ಎಷ್ಟು ಚೆನ್ನಾಗಿದೆ ಅಂದರೆ ಅದೆಲ್ಲ ಬಂದಾಗ ಏನೋ ಒಂದು ಇಂಪಾರ್ಟೆನ್ಸ್ ಇದೆ. ಆಮೇಲೆ ಕಥೆಯಲ್ಲಿ ಬಂದ್ಬಿಟ್ಟು ಕಥೆ ಹೋಗೋ ಸ್ಟೈಲ್ ಇರ್ಬೋದು. ಆಮೇಲೆ ಕ್ಲೈಮ್ಯಾಕ್ಸ್ ಅಷ್ಟು ಮಟ್ಟಿಗೆ ಹೇಳಿರಲಿಲ್ಲ ನನಗೆ. ಲಾಸ್ಟ್ ಅಣ್ಣ ಹಿಂಗೆ ಅನ್ಕೊಂಡಿದ್ದೀನಿ ಅಂತ ಹೇಳಿದ್ರು ನನಗೆ. ರಮೇಶ್ ರೆಡ್ಡಿ ಅವರು ಏನು ಮಾಡೋದು ಆ ಟೈಮಲ್ಲಿ ನಾನು ಕರೆಕ್ಟಾಗಿ ನನಗೆ ಕ್ಯಾನ್ಸರ್ ಬೇರೆ ಆಯಿತು ಆ ಟೈಮಲ್ಲಿ. ಇದರಲ್ಲಿ ಹೆಂಗಪ್ಪ ಇದು ದೇವರೇ ನಾ ಏನು ಮಾಡಲಿ. ಬಟ್ ಅವರು ಹೇಳಿದಾಗ ಅತ್ತೆ ಬಿಟ್ಟರು ಅವರು, ಪೋಸ್ಟ್ಪೋನ್ ಮಾಡ್ಬಿಡೋಣ ನಾನು. ಇಲ್ಲ ಬೇಡ, ಅವಾಗ ನಾವು ಐ ಥಿಂಕ್ ವಿ ವರ್ ಸಪೋಸ್ ಟು ರಿಲೀಸ್ ಆನ್ ಮಾರ್ಚ್ ಏಪ್ರಿಲ್ ಇಲ್ಲಾಂದರೆ ಆಗಸ್ಟ್ ಅಟ್ ದ ಮೋಸ್ಟ್. ಈಗಾಗಲೇ ಆಗಸ್ಟ್ ಮಾಡಬೇಕಂತಲೇ ಇದ್ದಿದ್ದು ಪ್ಲ್ಯಾನ್. ಆಮೇಲೆ ಅದಕ್ಕೆ ನಾವು ಹೋಗೋಕ್ಕೂ ಮುಂಚೆ ಡಬ್ಬಿಂಗ್ ಗಿಬ್ಬಿಂಗೆಲ್ಲ ಮುಗಿಸ್ಕೊಬಿಡೋದು. ಅವ್ರು ಮಾಡ್ಬೇಕಾದ್ರೆ ಸಮ್ ಆಫ್ ದಟ್ ಪವರ್ ಟುಕ್ ಮೀ. ಉಪೇಂದ್ರ, ರಾಜ್ ಬಿ ಶೆಟ್ಟಿ, ಎವ್ರಿಬಡಿ ದಟ್ ಕೋಆಪ್ರೇಷನ್ ಇರ್ಬೋದು. ಆ್ಯಂಡ್ ಅವರೆಲ್ಲ ಅವ್ರಿಗೆ ಜೊತೆಲಿ ಇದ್ದಿದ್ದೆ ಒಂದು ಪವರ್. ಫ್ಯಾಮಿಲಿ, ಗೀತಾ, ನೀವಿ, ನಮ್ಮ ಫ್ರೆಂಡ್ಸು, ಎಲ್ಲರೂ ಇರ್ತಾರೆ ಜೊತೆಲಿ. ಇಂಡಸ್ಟ್ರಿ ಇತ್ತು. ಅಪಾರ್ಟ್ ಫ್ರಮ್ ದಟ್ 45ಲಿ ಇಲ್ಲಿ ಬಂದು ಎಲ್ಲ ಯೂನಿಟ್ ಫ್ರಮ್ ರವಿ ವರ್ಮಾ ಎಲ್ಲರೂ ಇದ್ದಾಗ ಏನೋ ಒಂದು ಪಾಸಿಟಿವ್ ಥಿಂಗ್ ಇಟ್ ಟುಕ್ ಮೀ ಮಾಡ್ಬೇಕಾದ್ರೆ. ಸೊ ಇಟ್ ವಾಸ್ ಅಮೇಝಿಂಗ್ ಆ್ಯಕ್ಚುಲಿ. ಅದಕ್ಕೆ ಮುಂಚೆ ನಾನು ಕ್ಲೈಮ್ಯಾಕ್ಸ್ ಬಗ್ಗೆ ಹೇಳಿದ್ರು, ಹಿಂಗಿದೆ ನಾನು ಹೆಂಗೆ ಪ್ರೊಡ್ಯೂಸರ್ ರೆಡಿ, ಎಲ್ಲದಕ್ಕೂ ರೆಡಿ. ಅವ್ರಿಗೆ ರಮೇಶ್ ರೆಡ್ಡಿ ಅವರು ಹೆಂಗೆ ಅಂತ ಗೊತ್ತಿಲ್ಲ. ಇಲ್ಲ ಅಣ್ಣ ಮಾಡೋಣ ಅಣ್ಣ ಏನು. ಐ ಥಿಂಕ್ ರಮೇಶ್ ರೆಡ್ಡಿ ಅವರ ಹ್ಯಾಟ್ಸ್ ಆಫ್ ಟು ಯು, ಗ್ರೇಟ್ ಪರ್ಸನ್. ಆ್ಯಂಡ್ ಇಲ್ಲೂ ಅಷ್ಟೇ ಡೇಟ್ಸ್ ವೈಸ್ಲಿ. ಆಮೇಲೆ ಯಾರು ನಮ್ಮ ಪಾತ್ರ ಎಷ್ಟು ಬರ್ತದೆ ಯಾರು ಉಪೇಂದ್ರ ಕೇಳಿಲ್ಲ, ನಾನು ಕೇಳಿಲ್ಲ, ರಾಜ್ ಬಿ ಶೆಟ್ಟಿನೂ ಕೇಳಿಲ್ಲ. ವಿ ಆಲ್ ಕೇಮ್ ಲೈಕ್ ಸ್ಟೂಡೆಂಟ್ಸ್, ವಿ ವರ್ ಲೈಕ್ ಸ್ಟೂಡೆಂಟ್ಸ್. ಆಮೇಲೆ ಅರ್ಜುನ್ ಜನ್ಯ ಇವಾಗ ಬಂದಿರೋ ಡೈರೆಕ್ಟ್ರು, ಅವ್ರ ಮಾತೇನು ಕೇಳಬೇಕಂತ ಯಾರಿಗೂ ಇಲ್ಲ, ಪೊಲೈಟಾಗಿ ಎಲ್ಲರೂ ನೀಟಾಗಿ. ಬಟ್ ಇಟ್ ವಾಸ್ ಎ ವಂಡರ್ಫುಲ್ ಜರ್ನಿ ಆಫ್ 45 ವಾಸ್ ರಿಯಲಿ ಅಮೇಝಿಂಗ್. ಪಿಕ್ಚರ್ ರಿಲೀಸ್ ಆದಮೇಲೆ ಇನ್ನೂ ಜಾಸ್ತಿ ಮಾತಾಡ್ತೀನಿ, ಬೇಡ ಸ್ವಲ್ಪ ಎಷ್ಟು ಬೇಕು ಅಷ್ಟು ಮಾತಾಡ್ತೀನಿ, ಸ್ವಲ್ಪ ಇಲ್ಲ. ಯಾಕಂದರೆ ಎಲ್ಲೆಲ್ಲೂ ಪಾಯಿಂಟ್ಸ್ ಹೇಳ್ತಾ ಇದ್ದೀನಿ. ಅನ್ನು ಟ್ರೈಲರ್ಲು ಅಷ್ಟೇ ಫಸ್ಟ್ ಡೈಲಾಗ್ಲೇ ಇದೆ, ಒಂದು ಜನನ ಮರಣ ಜೊತೆಲಿ ಡ್ಯಾಶ್. ನಾನು ಅದನ್ನು ಕೇಳೋದಿದ್ದೆ, ವಾಟ್ ಈಸ್ ದ ಡ್ಯಾಶ್ ಅಂತ. ಓಕೆ, ಐ ಆಮ್ ಜಸ್ಟ್, ನೀವು ಆಮೇಲೆ ಕೇಳಿ, ಐ ಆಮ್ ಜಸ್ಟ್ ಟೆಲಿಂಗ್ ವಾಟ್. ಆಮೇಲೆ ಒಂದು ಇದರಲ್ಲಿ ಉಪೇಂದ್ರ ಬಂದ್ಬಿಟ್ಟು ಗಾಡಿ ಓಡಿಸ್ಕೊಂಡು ಹೋಗ್ತಿರ್ಬೇಕಾದ್ರೆ ಆ ಗಾಡಿ ಇದಾದ ತಕ್ಷಣ ನೋ ಪಾರ್ಕಿಂಗ್ ಹಿಂಗೆಲ್ಲ ಮಾಡಿದ್ರೆ ಇದೇ ಗತಿ ಅವ್ರಿಗೆ. ಸಡನ್ನಾಗಿ ಕಮರ್ಷಿಯಲ್ ಅನ್ಕೋತೀವಿ, ಕಮರ್ಷಿಯಲ್ಲಿ ಒಂದು ಒಳ್ಳೆ ಬುದ್ಧಿ ಇದೆ ಅದರಲ್ಲಿ. ಎಷ್ಟು ಜನ ನೋ ಪಾರ್ಕಿಂಗ್ ಮಾಡ್ತಾರೆ. ಈಗ ನಾವು ಮಾತ್ರ ಅಂತಲ್ಲ, ಎಲ್ಲರೂ ಮಾಡ್ತಾರೆ, ಎಷ್ಟೋ ಜನ ಮಾಡ್ತಾರೆ. ಯಾಕೆ ಸಿಸ್ಟಮೇ ಮಾಡುತ್ತೆ ಅಲ್ವಾ. ಸೊ ಅದಕ್ಕೆಲ್ಲ ಒಂದು ಪಾಠ ಅದು. ಆಮೇಲೆ ಇವರೊಂದು ಬಾರೋ ಒಡೆಯೋ ಬಾರೋ ಅದೊಂದಿದೆ, ಯಾತಿಕ ಫ್ರಸ್ಟ್ರೇಷನ್. ಸೊ ಎಲ್ಲ ವಿಷಯಗಳು ಇದೆ ಅಲ್ಲಿ. ಮಾತ್ರ ನಾ ಮಾತ್ರ ಒಬ್ಬನು ಹಂಗೆ ಕೈ ಕಟ್ಕೊಂಡು ನಿಂತ ಇದ್ದೆ ಬನ್ನಿ. ಸೊ ದಟ್ ವೇರಿಯೇಷನ್ ದಟ್ ವಾಸ್ ರಿಯಲಿ ಅಟ್ರಾಕ್ಟಿವ್ ಅಬೌಟ್ 45. ಆ್ಯಂಡ್ ಎಲ್ಲ ಪಾತ್ರಗಳು ಎಲ್ಲ ಎಮೋಷನ್ಸು ಇನ್ ಒನ್ ಸಿನಿಮಾ ನೋಡಿದ್ವಿ ಅಂತ ಬರೀ ಟ್ರೇಲರಲ್ಲೇ ಅಂತ ಅನ್ನಿಸ್ತಾ. ಅದಕ್ಕೆ ಇದರಲ್ಲಿ 45 ಆ ಲೋಗೋ ಬಂದ್ಬಿಟ್ಟು ಸರ್ಪ್ನಿ ಆಗ್ತಲ್ಲ. ಸೊ ವಿ ವಾಂಟ್ ಟು ಗೆಟ್ ಎವ್ರಿಬಡಿ ಇನ್ಸೈಡ್ ದಟ್. ಲವ್ಲಿ. ಜನ್ಯ ಅವರೇ, ದಿಸ್ ಇಸ್ ವಾಟ್ ಶಿವರಾಜ್ ಕುಮಾರ್ ಅವರು ಅಂತ ಅನ್ಸುತ್ತೆ. ನಾನು ಬಹುಶಃ ಶಿವರಾಜ್ ಕುಮಾರ್ ಅವ್ರನ್ನ ಒಂದು 10 ಸಲ ಭೇಟಿ ಆಗಿರಬಹುದು. ಆದರೆ ನನ್ನ ಸುತ್ತಮುತ್ತ ಸಿಕ್ಕವರಿಗೆ ನಾನು ಯಾವಾಗಲೂ ಹೇಳೋದು ಅವರ ವ್ಯಕ್ತಿತ್ವದ ಬಗ್ಗೆ. ನಾವೆಲ್ಲೋ ಅಲ್ಲೆಲ್ಲೋ ಮೂಲೆಯಲ್ಲಿ ನಿಂತಿರ್ತೀವಿ, ಅವ್ರ ಕಣ್ಣಿಗೆ ಬಿದ್ದ ತಕ್ಷಣ ಅವ್ರ ಮುಖ ಅರಳತ್ತೆ.
ಅವರು ನಮ್ಮನ್ನು ವಿಶ್ ಮಾಡೋರಿಗೂ ಅವ್ರಿಗೆ ಸಮಾಧಾನ ಇರೋದಿಲ್ಲ. ಐ ಸ್ಟಿಲ್ ರಿಮೆಂಬರ್ ದಸರಾ ಈವೆಂಟ್ ನಡೀತಾ ಇತ್ತು, ನೀವು ಅಲ್ಲಿ ಸ್ಟೇಜಲ್ಲಿ ರೋಡಲ್ಲಿ ಸ್ಟೇಜ್ ಹಾಕಿದ್ರು, ಅಲ್ಲೇ ಕೂತಿದ್ರು, ಪ್ರೊಸೆಷನ್ ಜೊತೆ ನಾವು ಹೋಗ್ತಾ ಇದ್ವಿ. ಅಷ್ಟು ದೂರದಿಂದ ಅವ್ರಿಗೆ ಹೆಂಗೆ ಕಾಣ್ತೋ ಗೊತ್ತಿಲ್ಲ. ಸಿ ದಿಸ್ ಇಸ್ ವಾಟ್ ವ್ಯಕ್ತಿತ್ವ ಅನ್ನೋದು. ತಾವೇ ಲೋ ಇದ್ದ ಸಂದರ್ಭದಲ್ಲಿ ಇಲ್ಲ ಟೀಮ್ನ ಡೌನ್ ಮಾಡಬಾರ್ದು, ನಾನು ಶೂಟ್ ಮುಗಿಸ್ಬೇಕು, ಇನ್ಕ್ಲೂಡಿಂಗ್ ಡಬ್ಬಿಂಗ್ ಮುಗಿಸ್ಬೇಕು. ಐ ಥಿಂಕ್ ನಾನು ಆಗಿದ್ದಿದ್ರೆ ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇರಲಿಲ್ಲ. ಫಸ್ಟ್ ನಾನು ಯೋಚನೆ ಮಾಡ್ತಿದ್ದೆ ನನ್ನ ಹೆಲ್ತ್ ಹೆಂಗೆ ಸರಿ ಹೋಗಬೇಕು, ನಾನು ಮೊದಲು ರೆಡಿಯಾಗಿ ಬರ್ತೀನಿ, ಏನಾದರೂ ಆಗಲಿ ಅಂತ ಯೋಚನೆ. ದಟ್ಸ್ ಓನ್ಲಿ ಶಿವರಾಜ್ ಕುಮಾರ್ ಕೈಲಿ ಸಾಧ್ಯ ಅನ್ಸುತ್ತದೆಲ್ಲ. ಅದಕ್ಕೆ ನಾವು ಎಷ್ಟು ಜನ್ಮ ಎತ್ತಿದ್ರು ಆ ಋಣ ತೀರ್ಸೋಕ್ಕಾಗಲ್ಲ ಮೇಡಮ್, ಅಲ್ಲಿಗೆ ಮುಗಿದೋಯ್ತು. ಯಾಕಂದರೆ ಆ ಪೊಸಿಷನಲ್ಲಿ ಅವ್ರಿಗೆ ಹೆಂಗೆ, ನನಗೇನೆ ಫಾರ್ ಎಕ್ಸಾಂಪಲ್ ಏನೋ ಜ್ವರ ಗಿರ ಇದೆ ಅಂದ್ಕೊಳ್ಳಿ, ನಾಳೆ ಒಂದು ಫಿಲ್ಮ್ ರಿಲೀಸ್ ಇದೆ ಅಂತಂದರೆ ಎಷ್ಟು ಪ್ರೆಷರ್ ಇರುತ್ತಂದರೆ ಈ ಸಾಂಗ್ ಹೆಂಗಪ್ಪ ಕೊಡೋದು, ಹೆಂಗೆ ಡೆಲಿವರಿ ಕೊಡೋದು, ಈ ಮೂಮೆಂಟಲ್ಲಿ ಹಿಂಗೆಲ್ಲ ಬಂದುಬಿಡ್ತಲ್ಲ. ಫಾರ್ ಒನ್ ಫೀವರ್ ಡ್ರಿಪ್ಸ್ ಗಿಪ್ಸ್ ಹಾಕೊಂಡು ಕೆಲಸ ಮಾಡಿದ್ದೀವಿ ತುಂಬ. ಅಣ್ಣಂದು ನೋಡಿದ್ಮೇಲೆ ಇದೆಲ್ಲ ಏನು ಲೆಕ್ಕಕ್ಕೆ ಇಲ್ಲ ಗುರು. ಅವ್ರು ನಾನು ಈಗಲೂ ಕೇಳ್ತೀನಿ, ಹೆಂಗಣ ಇತ್ತು ನಿಮ್ಮ ಮೈಂಡ್ ಸೆಟ್, ಹೆಂಗಣ ಮಾಡಿದ್ರಿ ಅಂತ. ಅವ್ರು ನಮ್ಮ ಮೇಲೆ ಒಂದಿನೂ ಹೇರಿಲ್ಲ ಮೇಡಮ್, ಒಂದೇ ಒಂದು ದಿನವೂ ನನಗೆ ಮೈ ಹುಷಾರಿಲ್ಲ ಅಂತ ಅವ್ರು ತೋರಿಸಿಲ್ಲ. ಇನ್ನು ನಾವೇನೋ ಸ್ವಲ್ಪ ಡಲ್ ಅದೇ ಕಮಾನ್ ಮಾಡೋಣ ಅಂತ ಹೇಳೋರು. ಕೆಲವು ಡಸ್ಟೆಲ್ಲ ಶೂಟ್ ಮಾಡ್ತಾಯಿದ್ವಿ, ಆ ಡಸ್ಟಲ್ಲಿ ಅಣ್ಣ ಡಸ್ಟೆಲ್ಲ ಬೇಡ ಅಂದರೆ ಡಸ್ಟ್ ಬೇಕು ಆ ಶಾರ್ಟ್ಗೆ ಅಂದರೆ ಡಸ್ಟ್ ಹಾಕು, ಅರ್ಜುನ್ ಡಸ್ಟ್ ಹಾಕು ಅಂತ ಅಲ್ಲಿಂದನೇ ಹೇಳೋರು. ಸೊ ಆ ಲೆವೆಲ್ ಆಫ್ ಕಮಿಟ್ಮೆಂಟ್ ಅಂದಿದ್ದ ಜೊತೆಲಿ ಐ ಹ್ಯಾವ್ ಟು ಟೆಲ್ ಗೀತಕ್ಕನು, ಯಾಕಂದರೆ ಎಷ್ಟೇ ಆದರೂ ಮಡದಿ ಅಲ್ವಾ, ಅಣ್ಣ ಸೂಪರ್ ಸ್ಟಾರು, ಅಣ್ಣ ಕೆಲಸ ಮಾಡಿ ಅಭ್ಯಾಸ ಆಗಿದೆ, ಬಟ್ ಮಡದಿಯಾಗಿ ಅವ್ರಿಗೆ ಎಷ್ಟು ಇದಿರುತ್ತೆ. ಒಂದು ದಿನ ಅಕ್ಕನೂ ನನಗೆ ಅಕ್ಕ ಕಡೆ ತಿರುಗ್ತಿದ್ದೆ ಯಾವಾಗಲೂ, ಶಿ ವಾಸ್ ಆಲ್ಸೋ ಅರ್ಜುನ್ ಮಾಡಿ ಡಸ್ಟ್ ಅಣ್ಣ, ಅಕ್ಕ ಡಸ್ಟ್ ಆಗ್ತಾಯಿದೆ ಪಕ್ಕದಲ್ಲಿರೋ ಹಾಕಿ, ಏನು ತೊಂದರೆ ಇಲ್ಲ. ಅಕ್ಕನೂ ಹಂಗೆ ಒಂಥರ ಶಿವ ಪಾರ್ವತಿ ಥರ ನಮ್ಮ ಸಿನಿಮಾ ಶಿವಾನೇ ಬಂದು ಆ್ಯಕ್ಟ್ ಮಾಡ್ತಾ ಇದ್ದಾನೆ ಅನಿಸುತ್ತೆ. ಆ ದಿನಗಳಲ್ಲಿ ಅಣ್ಣನ ಜೊತೆ ಶಿವ ಇದ್ದರು ಮೇಡಮ್, ಅಣ್ಣನೇ ಶಿವ ಆಗಿಬಿಟ್ಟಿದ್ರು. ದಟ್ ವಾಸ್, ಯಾಕಂದರೆ 2 ದಿನದಲ್ಲಿ ಆ ಫಿಲ್ಮ್ ಮುಗಿದ್ಮೇಲೆ, ಐ ಮೀನ್ ರಿಲೀಸ್ ಆದಮೇಲೆ ಹೇಳ್ತೀನಿ, 2 ದಿನದಲ್ಲಿ ಅಷ್ಟು ಕೆಲಸ ಮಾಡಿರೋರು ನನಗೆ ಗೊತ್ತಿರೋಂಗೆ ಯಾರು ಜಗತ್ತಲ್ಲಿರಲ್ಲ. ಎಂಥ ಹೀರೋ ಆದ್ರೂ 2 ಡೇಸಲ್ಲಿ ಅಷ್ಟು ಕೆಲಸ ಮಾಡಿರೋರು ನಾನು ಯಾರು ಮಾಡೋಕ್ಕೆ ಸಾಧ್ಯನೇ ಇಲ್ಲ, ಅದು ಈ ಟೈಮಲ್ಲಿ. ಅದು ಏನಕ್ಕೆ ಅನ್ನೋದು, ಬಿಕಾಸ್ ಐ ಕಾಂಟ್ ಟೆಲ್ ಯು, ಐ ವಿಲ್ ಟೆಲ್ ಯು ಆಫ್ಟರ್ ದ ರಿಲೀಸ್. ಏನಕ್ಕೆ 2 ದಿನ ಏನು ಅಂಥದ್ದು ಅನ್ನೋದು ಐ ವಿಲ್ ಟೆಲ್ ಯು ಆಫ್ಟರ್ ದ. ರೈಟ್, ದಟ್ಸ್ ವಾಟ್ ಶಿವರಾಜ್ ಕುಮಾರ್ ಅವರು. ಯಾಕೆ ಶಿವರಾಜ್ ಕುಮಾರ್ ಅಂದರೆ ಇದೇ ಕಾರಣಕ್ಕೆ ಶಿವರಾಜ್ ಕುಮಾರ್ ಅವರು. ಐ ಥಿಂಕ್ ನಿಮ್ಮ ಈ ಡೆಡಿಕೇಶನ್, ನಿಮ್ಮ ಈ ಪ್ರೀತಿ, ಹಾಗೆ ನಿಮ್ಮ ಅಭಿಮಾನಿಗಳ ಆ ಶಕ್ತಿನೇ ನಿಮ್ಮನ್ನು ವೆರಿ ಸ್ಟ್ರಾಂಗ್ ಮಾಡಿದೆ ಅಂತ ಅನಿಸುತ್ತೆ. ಇಲ್ಲ 100%, ಅದು ನೋ ಡೌಟ್ ಅಬೌಟ್ ಇಟ್. ನನ್ನ ಜೊತೆಲಿ ಫ್ಯಾಮಿಲಿ ಸಪೋರ್ಟ್ ಇದೆಯಲ್ಲ, ಅದು ಒಂದು ಆಲ್ವೇಸ್. ಯಾಕಂದರೆ ಶಿವರಾಜ್ ಕುಮಾರ್ ಅವರೇ, ಸಿನಿಮಾ ಬಗ್ಗೆ ಕೇಳ್ತೀನಿ, ಬಟ್ ಈ ಕ್ವೆಶನ್ ನಾನು ನಿಮಗೆ ಕೇಳಲೇಬೇಕು. ನಮಗೇನಾದರೂ ಆದರೆ ಅದು ಜಾಸ್ತಿ ಎಫೆಕ್ಟ್ ಮಾಡೋದು ನಮ್ಮ ಫ್ಯಾಮಿಲೀಸ್ಗೆ. ಅವರು ಒದ್ದಾಡ್ಬಿಡ್ತಾರೆ. ನಾವು ಇವಾಗ ಹೋಗ್ತೀವಿ, ಮೆಡಿಸಿನ್ಸ್ ತೊಗೋತೀವಿ, ಮತ್ತೊಂದೋ ಮಾಡ್ತಿರ್ತೀವಿ, ಬಟ್ ಹೊರಗಡೆ ನರಳ್ತಾ ಇರೋರು ನಮ್ಮ ಫ್ಯಾಮಿಲೀಸ್ ಆಗಿರುತ್ತೆ. ಫ್ಯಾಮಿಲಿ ಹೆಂಗೆ ಒಪ್ಕೊಳ್ತು ನಿಮಗೆ ಶೂಟ್ ಕಂಟಿನ್ಯೂ ಮಾಡೋದಕ್ಕೆ? ಅದೇನೋ ಗೊತ್ತಿಲ್ಲ. ಇದರಲ್ಲಿ ರವಿ ಸರ್ ಬಂದಿದ್ರು ಮನೆಗೆ, ಅವಾಗ ಹೇಳಿದ್ರು, ನೋಡಮ್ಮ ಅವ್ನಿಗೆ ಏನು ಬೇಕಾದ್ರೆ ಮಾಡಮ್ಮ, ನೀನು ಶೂಟಿಂಗ್ ಮಾತ್ರ ನಿಲ್ಲಿಸ್ಬೇಡ, ಅವನು ಶೂಟಿಂಗ್ ಮಾಡ್ತಾ ಇರಲಿ. ರವಿ ಸರ್ಗೆ ಥ್ಯಾಂಕ್ಸ್ ಹೇಳಬೇಕು. ಅವ್ರು ಹೇಳಿದ್ರು ಫಸ್ಟ್, ಶೂಟಿಂಗ್ ಮಾತ್ರ ಶಿವಗೆ ನಿಲ್ಲಿಸ್ಬೇಡ, ಅವ್ನು ಮಾಡ್ತಾನೇ ಇರಲಿ, ಅದೇ ಅವ್ನು ತಗೊಂಡೋಗೋದ್ರ ಮೇಲೆ ಏನು ಪವರ್ ಇಲ್ಲದೆ ಹೋದ್ರು. ಈ ಕೇಮ್ ಅಂಡ್ ಟೋಲ್ಡ್, ಅದೊಂದು ದೊಡ್ಡ ಬರೋದು. ಅದಕ್ಕೆ ಮುಂಚೆ ಗೀತಾನು ಶಿ ವಾಸ್ ಪ್ರಿಪೇರ್ಡ್ ಆ್ಯಕ್ಚುಲಿ ಪಾಪ. ಅದಾದಮೇಲೆ ಶಿ ಸ್ಟಾರ್ಟೆಡ್ ಕಮಿಂಗ್ ವಿತ್ ಮೀ ಸೆಟ್ಸ್ಗೆ, ಆಲ್ ಸೆಟ್ಸ್ ಶಿ ಯೂಸ್ ಟು ಕಮ್. ಅವತ್ತಿಂದ ಶಿ ಯೂಸ್ ಟು ಕಮ್ ಎವ್ರಿ ಡೇ. ನಮಗೂ ಏನಾಗುತ್ತೆ, ಅದು ಅಭ್ಯಾಸ ಆಗಿ ಇವತ್ತು ಒಬ್ಬನೇ ಬರಬೇಕಂದ್ರೆ ಬೇಜಾರಾಗುತ್ತೆ. ಅವರೆಲ್ಲ ಏನೋ ಮಿಸ್ಸಿಂಗ್ ಆಗ್ತಿತ್ತು. ಅಷ್ಟು ಅವಾಗ ಗೊತ್ತಿರಲಿಲ್ಲ. ಇವಾಗ ಅಯ್ಯೋ ಬಂದಿದ್ದು ಚೆನ್ನಾಗಿರೋದಿಲ್ಲ, ನಾನೇ ಕರೆದು ಬಂದ್ಬಿಡು, ಒನ್ ಡೇ ಓಡ್ ಬಂದ್ಬಿಡೋಣ, 1 ಡೇ ತನಕ ಓಡ್ ಬಂದ್ಬಿಡಿ ಶೂಟಿಂಗು. ಬಟ್ ಸಮ್ಹೌ ಐ ಫೀಲ್ ದಟ್ ಶಿ ಶುಡ್ ಬಿ ದೇರ್, ಒಂದು ಮಾರಲ್ ಸಪೋರ್ಟ್. ಆ್ಯಂಡ್ ಅಪಾರ್ಟ್ ಫ್ರಮ್ ದಟ್ ನಮಗೆ ಉಪೇಂದ್ರ, ರಾಜ್ಬಿ ಶೆಟ್ಟಿ ಅವರೆಲ್ಲ ತುಂಬ ಅವ್ರಿಗೂ ಪಾಪ ದುಃಖ ಇದ್ರೂ ಅವ್ರಿಗೆ ಮನಸ್ಸು ಈ ನೆವರ್ ಯೂಸ್ ಟು ಶೋ. ಇವರು ವೆರಿ ಎಮೋಷ್ನಲ್ ಪರ್ಸನ್. ಐ ನೋ ಅಬೌಟ್ ಉಪೇಂದ್ರ, ತುಂಬ ಎಮೋಷ್ನಲ್ ಪರ್ಸನ್. ಬಟ್ ಅವರು ಎಲ್ಲೂ ಅವ್ರಿಗೆ ನನಗೆ ಇದಿದೆ, ಆರಾಮಾಗಿ ಕೂತು ಮಾತಾಡ್ತಿದ್ರು, ಜಾಲಿಯಾಗಿ ಮಾತಾಡ್ತಿದ್ರು. ಅಲ್ಲಿ ಐ ಥಿಂಕ್ ದಟ್ ಸಪೋರ್ಟ್, ದಟ್ ಫರ್ಮ್ನೆಸ್ ಬಂದಿದೆ ಎಲ್ಲ. ಐ ಥಿಂಕ್ ಐ ಆಮ್ ಬ್ಲೆಸ್ಡ್ ಟು ಬಿ ವಿತ್ ದೀಸ್ ಪೀಪಲ್. ಯಾಕಂದ್ರೆ ನಾನು ಮಾಡಿಬಿಟ್ಟೆ, ನಾನು ಇದರಿಂದ ಗೆದ್ಬಿಟ್ಟು ಬಂದ್ಬಿಟ್ಟೆ ಇಲ್ಲ. ಐ ಸರ್ವೈವ್ಡ್ ಬಿಕಾಸ್ ಆಫ್ ಎವ್ರಿಬಡಿ. ನನಗೆ ಏನೇನೋ ಅನ್ಸ್ಬಿಟ್ಟಿದ್ದು ಫಸ್ಟ್, ಅದು ಬಂದ ತಕ್ಷಣ ಅಯ್ಯೋ ಏನು ಮಾಡೋದು, ಇದು ಕಮಿಟ್ಮೆಂಟ್ ಇದು ಮುಗಿಸ್ಬಿಡೋಣ, ಓಕೆ ನನಗೆ ಫ್ಯಾಮಿಲಿ ಎಲ್ಲರೂ ಇದ್ದಾರೆ, ಎಲ್ಲರೂ ಕರೆಕ್ಟಾಗಿದೆಯಾ, ಏನು ಅದೆಲ್ಲ ಬಂದ್ಬಿಡ್ತೀನಿ ಅಪ್ಪ. ಏನಾಗ್ಬಿಡಿ ಸ್ವಲ್ಪ ಒಂದು ವೇಳೆ ಏನೋ ಹೆಚ್ಚು ಕಡಿಮೆ ಆಗ್ಬಿಟ್ರೆ ಏನು ಮಾಡೋದು, ನಾಳೆ ದಿನ ಹೋಗ್ಬೇಕಾದ್ರೆ ಅವರೆಲ್ಲ ಚೆನ್ನಾಗಿರ್ಬೇಕಲ್ವಾ, ನನ್ನಿಂದ ಹಿಂಗೆ ಆಯಿತು ಅನ್ನೋದು ಬರಬಾರ್ದಲ್ವ, ಅನ್ನೋದೆಲ್ಲ ಥಾಟು. ಏನೇನಿಲ್ಲ ಇದೆ ಆ ಥರ ನಾನು ಏನೋ ಮಾತಾಡ್ಬಿಡ್ತೀನಿ, ಬೈದ್ಬಿಡ್ತೀನಿ, ಸುಮ್ಮನೆ ಆಗ್ಬಿಡ್ತೀನಿ. ಹಿಂಗೆ ಥಿಂಕ್ ಮಾಡಿದ್ರೆ ಓ ಮೈ ಗಾಡ್, ಸಮ್ಹೌ ಅದು ಭಯ ಬಂದ್ಬಿಡುತ್ತೆ. ಅದು ದ ಸ್ಕೇರ್ ವಿಲ್ ಕಮ್. ಆ್ಯಂಡ್ ಮೋರ್ ಓವರ್ ಈ ನಮ್ಮದು ಇದೇನಿದೆ, ನಮ್ಮದು ಈ ಟ್ರೇಡಲ್ಲಿ ಭಾಳ
ಎಲ್ಲ ಕಷ್ಟಪಟ್ಟು ಮಾಡೋರು. ಇದರಲ್ಲಿ ಏನೋ ಅವ್ರಿಗೇನೋ ಇದಾಗ್ಬಿಡ್ತು ಅಂದರೆ ಐ ಥಿಂಕ್ ಅದನ್ನು ಓದ್ಮೇಲೆ ಏನೂ ಮಾಡೋಕ್ಕಾಗಲ್ಲ. ಇದ್ದಾಗ ಅಟ್ಲೀಸ್ಟ್ ಎಷ್ಟು ದಿನ ಇರ್ತೀವೋ ಅಷ್ಟೇ ಮಾಡ್ಬಿಟ್ಟು ಹೋಗ್ಬಿಟ್ಟು ನಾನು ಅದಕ್ಕೆ ಡಬ್ಬಿಂಗ್ ಇಲ್ಲ ಬೇಡ ನೀವು ಓಟ್ ಬಂದ್ಬಿಡಿ ಅಣ್ಣ, ಇಲ್ಲ ಡಬ್ಬಿಂಗ್ ಮಾಡಿಬಿಡಿ, ಅದಕ್ಕೋಸ್ಕರನೇ ಎಡಿಟ್ ಮಾಡಿ ಡಬ್ಬಿಂಗ್ ಮಾಡಿ ತಮಿಳು ಕನ್ನಡ ಎರಡೂ ಮಾಡಿಬಿಟ್ಟು ಐ ಲೆಫ್ಟ್. ಆಮೇಲೆ ಅಲ್ಲಿ ಡಾಕ್ಟರ್ ಅಫ್ಕೋರ್ಸ್ ನೋ ಡೌಟ್ ಅಬೌಟ್ ಇಟ್, ವಾಸ್ ಎ ವಂಡರ್ಫುಲ್ ಡಾಕ್ಟರ್. ಆ್ಯಂಡ್ ಅವ್ರು ಏನು ಇದೇ ಹೇಳಿಲ್ಲ, ಏನು ನಿಮ್ಮದು ಏನಂತಾರೆ ಅದಕ್ಕೆ ಆಪ್ರೇಷನ್ ಬೇಕಾದ್ರೆ ಒಂದು ಇದಿರ್ತಲ್ಲ, ಒಂದು ರಿಸ್ಕ್ ಫ್ಯಾಕ್ಟರ್ ಅಂತಾರಲ್ಲ, ಅವ್ರು ಒಂದು ರಿಸ್ಕ್ ಫ್ಯಾಕ್ಟರ್ ಹೇಳಿಲ್ಲ. ಯೂಶಲಿ ಹೇಳ್ತಾರೆ ಡಾಕ್ಟರ್ಗಳು. ತುಂಬ ಈಸಿಯಾಗಿ ಹೇಳ್ಬಿಟ್ರು, ಏನಿಲ್ಲ ನೀವು ಬರ್ತೀರಾ ಮಲಿಕತ್ತೀರಾ, ಅದು ನಾವು ಇದು ಕೊಡ್ತೀವಿ 5 hours ಆಪ್ರೇಷನ್ ಅಷ್ಟೇ, ಏನಿಲ್ಲ ಕುಯ್ತೀವಿ, ಅಲ್ಲಿ ಒಂದು ನಿಮ್ಮ ಬ್ಲಾಡರ್ ತೆಗೆದು ಬಿಸಾಕ್ತೀವಿ, ಇನ್ನೊಂದು ಇದು ಮಾಡಿ 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 ಅಟ್ಯಾಚ್ ಮಾಡಿಬಿಟ್ಟು ಹೊಲಿಗೆ ಹಾಕ್ತೀವಿ ಅಷ್ಟೇ. ಇದು 5 hours ಆಲ್ ದ ಆಪ್ರೇಷನ್, 6-7 ಆಪ್ರೇಷನ್ ಟುಗೆದರ್. ನಾನು ಕೇಳಿದೆ, ಓಕೆ ಎಷ್ಟು ಈಸಿಯಾಗಿ ಹೇಳ್ಬಿಟ್ರು ಅವರು, ಬಟ್ ಹಿ ವಾಸ್ ವೆರಿ ಹ್ಯಾಪಿ, ವೆರಿ ಕಾನ್ಫಿಡೆಂಟ್. ಟೈಮ್ ವಾಸ್ ಗುಡ್. ನೀವು ವಾಪಸ್ ಕರ್ನಾಟಕದ ನೆಲಕ್ಕೆ ಬಂದು ಇಟ್ಟಾಗ ಯಾವ ಖುಷಿ ಅನುಭವಿಸಿದ್ರೋ ಇಡೀ ಕರ್ನಾಟಕ ಆ ಖುಷಿನ ಅನುಭವಿಸ್ತು. ವಾಪಸ್ ನೀವು ಕರ್ನಾಟಕದ ನೆಲಕ್ಕೆ ಕಾಲಿಟ್ಟ ತಕ್ಷಣ ಓಕೆ, ಸಿನಿಮಾಗೆ ವಾಪಸ್ ಬರೋಣ ಈಗ. ಉಪೇಂದ್ರ ಅವರೇ, ಮತ್ತೆ ನನಗೆ ಈ ಟ್ರೇಲರ್ ಗಿಲರ್ ಎಲ್ಲ ನೋಡಿದಾಗ ಮತ್ತೆ ಆ ರಗಡ್ ಉಪೇಂದ್ರ ಅವ್ರನ್ನ ನಾನು ನೋಡ್ತೀನಿ ಅಂತ ಅನ್ನಿಸ್ತಾ ಇದೆ. ಐ ಲವ್ ದ ಬೈಕ್ ಕಾನ್ಸೆಪ್ಟ್. ಯಾರ್ದು ಅದು ಬೈಕಿಂದು? ಏನದು ಹೆಂಗ ಐಡಿಯಾ ಹೊಡಿತದು? ಸಾರಿ, ನಿಮ್ಮ ಹತ್ರ ಬರ್ತೀನಿ, ಆ ಬೈಕ್ ತಗೊಂಡು ನಿಮ್ಮ ಜೊತೆ ಬರ್ತೀನಿ. ಇಲ್ಲ, ಕ್ಯಾರೆಕ್ಟರ್ ಎಲ್ಲ ಐಡಿಯಾಸ್ ಕೊಡ್ತು ಮೇಡಮ್. ನಾವು ಡಿಸೈನ್ ಮಾಡಿಬಿಟ್ಟು ಕ್ಯಾರೆಕ್ಟರ್ ಮಾಡಿಲ್ಲ. ಆ ಕ್ಯಾರೆಕ್ಟರ್ ಬಂದಿದ ತಕ್ಷಣ ಆ ಕ್ಯಾರೆಕ್ಟರ್ ಒಳಗಡೆ ಏನೇನು ಬರುತ್ತೆ ಆ ಕ್ಯಾರೆಕ್ಟರ್ ಹೇಳ್ಕೊಂಡ್ ಬಂದ್ಬಿಡ್ತು. ಸೊ ಅದ್ರ ಜೊತೆಗೆ ಅಲ್ಲಿ ಉಪೇಂದ್ರನೂ ಇದ್ದಾರೆ, ಉಪ್ಪಿ ಸರ್ ಇದ್ದಾರೆ, ಅದೇ ಮೇನು. ಉಪೇಂದ್ರ ಅವರೇ, ಮತ್ತೆ ಆ ರಗಡ್ ಉಪೇಂದ್ರ ಅವ್ರನ್ನ ನೋಡ್ಬೋದು. ನನಗೆ ಇವ್ರು ಹೇಳ್ತಾ ಇದ್ರೆ ನನಗೆ ಅದೇ 45 ಆ ಕತೆ ಇದು ಏನೇನೋ ಇದಾಗೋಯ್ತು ನನಗೆ, ಎಲ್ಲೆಲ್ಲೋ ಲಿಂಕ್ ಆಗೋಯ್ತು ನನಗೆ ಅಲ್ವಾ? ಹೇಳ್ತಿರೋ ಸ್ಟೋರಿ, ಅಣ್ಣ ಹೇಳ್ತಿರೋ ಇದು, ಆ ಗೆದ್ದು ಬರೋದು, ಆ ಪ್ರೀತಿ ಎಲ್ಲ ಏನೇನೋ ಇಂಡೈರೆಕ್ಟಾಗಿ ಎಲ್ಲ ಹೇಳ್ಬಿಟ್ರು ಅವ್ರು. ಆ್ಯಕ್ಚುಲಿ ಸೂಪರ್, ನಿಜವಾಗ್ಲು. ಏನು ನಮಗೊಂದು ಇದು ಇಂಥ ಟೈಮು ನಾವು ಜೊತೇಲಿದ್ವಲ್ಲ ಅಂತ. ಇದೇ ವಂಡರ್ಫುಲ್ ಜರ್ನಿ ನಿಜವಾಗ್ಲು, ಸೂಪರ್. ಯಾಕಂದರೆ ಕಂಪ್ಲೀಟ್ಲಿ ಹೊಸ ಕಲ್ಪನೆ. ನಾನು ಹೇಳ್ತಾನೆ ಇರ್ತೀನಿ, ಯಾಕಂದರೆ ಎಲ್ಲಾದರೂ ಇಲ್ಲಿ ನೋಡಿದ್ದೀವಿ, ಈ ಥರದ್ದು ಕೇಳಿದ್ದೀವಿ ಅನ್ನೋದೆಲ್ಲ ಬರುತ್ತೆ. ನಿಜವಾಗ್ಲೂ ಹೇಳ್ಕೊಂಡು ತುಂಬ ಫ್ರೆಶ್ ಐಡಿಯಾ ಇದು. ಯಾಕಂದ್ರೆ ಅದೆಲ್ಲೂ ಅವ್ರು ಎಲ್ಲಿಂದನೋ ಹೊಳೆದಿರೋದಲ್ಲ, ಅವರ ಜೀವನದಲ್ಲಿ ಆಗಿರೋ ಒಂದು ಘಟನೆಯಿಂದನೇ ಆಗಿರೋ ಅಂಥದ್ದು. ಆದ್ದರಿಂದ ಕಂಪ್ಲೀಟ್ಲಿ ಫ್ರೆಶ್ ಥಾಟ್ ಅದು. ಆ ಥರ ನನಗೆ ಫಸ್ಟ್ ಅವ್ರು ಹೇಳ್ಬೇಕಂದ್ರೆ ನಾನು ನಿಮ್ಗೆ ಹೇಳಿದೆ ಗೊತ್ತಾ, ಫಸ್ಟ್ 10 minutes ನಂಗೆ ತುಂಬ ಕಾಡಿದ್ದು. ಆಮೇಲೆ ನನ್ನ ಕ್ಯಾರೆಕ್ಟರ್ ಹೇಳಿದ್ರು, ಅದಕ್ಕೆ ಮುಂಚೆನೇ ನನಗೆ ಹಿಡ್ಕೊಂಡ್ಬಿಡ್ತು ಆ ಕತೆ. ನೀವು ಆ ಫಸ್ಟ್ ಲೈನ್ ಹೇಳ್ತೀರಲ್ಲ, ಆ ಫ್ಲಿಪ್ ಇದು, ಅದು ನನಗೆ ತುಂಬ ಇಷ್ಟ ಆಗಿತ್ತು. ಆ್ಯಕ್ಚುಲಿ ಏನು ಅಂತ ಕ್ಯೂರಿಯಾಸಿಟಿ ಸ್ಟಾರ್ಟ್ ಆಗುತ್ತೆ. ಅಲ್ಲಿಂದ ನನ್ನ ಕ್ಯಾರೆಕ್ಟರ್, ಆಮೇಲೆ ಶಿವಣ್ಣ ಕ್ಯಾರೆಕ್ಟರ್ ಎಲ್ಲ ಬರುತ್ತೆ. ಸೊ ಸಬ್ಜೆಕ್ಟ್ ಮೈನ್ ಸಬ್ಜೆಕ್ಟೇ ಅಷ್ಟು ಚೆನ್ನಾಗಿತ್ತು. ಆಮೇಲೆ ಅವ್ರು ಹೇಳಿದ ರೀತಿ, ಆಮೇಲೆ ಮಾಡಿ ತೋರಿಸ್ಬಿಟ್ಟಿದ್ರು. ಸೊ ನಮ್ದು ಏನು ಜಾಸ್ತಿ ಇರಲಿಲ್ಲ ಅಲ್ಲಿ. ಸೊ ನನಗೆ ಕರೆಕ್ಟಾಗಿ ಅವ್ರು ಏನು ಅಂದ್ಕೊಂಡಿದ್ರು ಅದನ್ನೇ ಮಾಡಿದ್ರು. ಸೊ ರೆಸ್ಟ್ ಆ್ಯಕ್ಚುಲಿ ರಾಜ ಅವರಿದ್ದರು, ಶಿವಣ್ಣ ಇದ್ದರು. ನೀವೊಬ್ಬ ಅದ್ಭುತ ನಿರ್ದೇಶಕ ಅನ್ನೋದ್ರಲ್ಲಿ ನೋ ಡೌಟ್. ಇಡೀ ದೇಶದಾದ್ಯಂತ ಒಬ್ಬ ನಿರ್ದೇಶಕರಾಗಿ ಹೆಸರು ಮಾಡಿರೋರು. ಅರ್ಜುನ್ ಜನ್ಯ ಡೈರೆಕ್ಷನ್ ಹೆಂಗಿತ್ತು? ಅಲ್ಲ, ಅದೇ ಹೇಳಿದ್ದು, ಯಾವ ನಡೆದಿದೆ ಈಗ ನೋಡಿ, ಅವರು ಆಲ್ರೆಡಿ ನಿರ್ದೇಶಕ ಆಗಕ್ಕೆ ಮುಂಚೆ ನಿರ್ದೇಶಕ ಆಗ್ಬಿಟ್ಟಿದ್ರು. ಅದು ಭಾಳ ಸ್ಪೆಷಲ್. ಅಂದರೆ ನಮಗೆಲ್ಲ ಆ ತಲೆನೇ ಇರಲಿಲ್ಲ ನಿಜವಾಗ್ಲು. ಯಾಕಂದ್ರೆ ಆ ಟೆಕ್ನಾಲಜಿನ ಯೂಸ್ ಮಾಡೋ ರೀತಿ ಇದೆಯಲ್ಲ, ಯಾಕಂದರೆ ಒಂದು ಸಿನಿಮಾನೇ ಅನಿಮೇಷನಲ್ಲಿ ಮಾಡಿಬಿಟ್ಟಿದ್ರು ಅವರು. ಓಕೆ, ಎವ್ರಿ ಕ್ಯಾರೆಕ್ಟರ್, ನಮ್ಮ 3 ಜನ ಕ್ಯಾರೆಕ್ಟ್ರು, ಯಾವ್ಯಾವ ಆಬ್ಜೆಕ್ಟ್ಸ್ ಬರುತ್ತೆ, ಯಾವ ಥರ ಲೊಕೇಶನ್ ಇರುತ್ತೆ, ಎಲ್ಲ ಒಂದು 2D ಸ್ಕೆಚ್ ಥರ ಈ ಫೋಟೋ ಇದು ಮಾಡ್ತಾರೆ ಗೊತ್ತಾ, ಆ ಥರ ಅವರು ವಿಷುವಲ್ಲೇ ಮಾಡಿಬಿಟ್ಟು ಅದಕ್ಕೆ ಡಬ್ಬಿಂಗ್ ಮಾಡಿ, ರೀ ರೆಕಾರ್ಡಿಂಗ್ ಮಾಡಿ, ಪಿಕ್ಚರ್ ಥಿಯೇಟ್ರಲ್ಲಿ ಹಾಕಿ ನೋಡ್ಕೊಂಡು ಪಿಕ್ಚರ್ ಮಾಡಿದ್ದವರು, ಪ್ರೊಡ್ಯೂಸರ್ಗೂ ತೋರಿಸಿ. ಅದು ಒನ್ ಆಫ್ ಇಟ್ಸ್ ಕೈಂಡ್ ಅದು ಆ್ಯಕ್ಚುಲಿ. ಆ ಥರ ನಾನು ಅದಕ್ಕೆ ಅವ್ರಿಗೆ ಹೇಳ್ತಾ ಇರ್ತೀನಿ, ಸ್ವಾಮಿ ಎ ಐ ಬರ್ತಿದೆ, ನೆಕ್ಸ್ಟ್ ಫುಲ್ ಎ ಅಲ್ಲೇ ಸಿನಿಮಾ ಮಾಡಿ ಸರ್, ನೋಡಿ ಸರ್, ಇದು ನೀವು, ಇದು ಇವರು. ಟೆಕ್ನಿಕಲಿ ವೆರಿ ಬ್ರಿಲಿಯಂಟ್ ಅವರು. ಮ್ಯೂಸಿಕ್ ಡಿಪಾರ್ಟ್ಮೆಂಟ್ ಅಲ್ವಾ, ಸಿಕ್ಕಾಪಟ್ಟೆ ಅದರಲ್ಲೇ ಇರ್ತಾರೆ. ಪ್ರೋ ಟೂಲ್ಸು ಅದು ಇದು ಏನೇನೋ. ಸೊ ಈಸ್ ವೆಲ್ ವರ್ಸ್ಡ್ ವಿತ್ ದಟ್. ಅದರಲ್ಲಿ ಲವ್ಲಿ. ಶೆಟ್ರೆ, ನಿಮ್ಮ ವೈಲೆಂಟ್ ಆ್ಯಕ್ಟಿಂಗು ನೋಡಿದ್ದೀವಿ, ಸೈಲೆಂಟ್ ಆ್ಯಕ್ಟಿಂಗು ನೋಡಿದ್ದೀವಿ. ಯಾಕೆ ಸೈಲೆಂಟ್ ಆ್ಯಕ್ಟಿಂಗ್ ಜಾಸ್ತಿ ಬರುತ್ತೆ ಅಂತ ಅನ್ಸೋಷ್ಟರಲ್ಲಿ ಬಾರೋ ಬಾ ಅನ್ಕೊಂಡು ಹೋಗ್ತೀರಿ. ಹೆಂಗೆ ನೋಡ್ಬೋದು ನಾವು ರಾಜ್ ಶೆಟ್ರನ್ನ? ಒಬ್ಬ ಸಾಮಾನ್ಯನಾಗಿ ನೋಡ್ಬೋದು. ಯಾರು ಕೂಡ ಅಂದರೆ ಈಗ ಒಂದೇ ಪರ್ಸನ್ ಅಲ್ಲ, ಬೇರೆ ಬೇರೆ ಜನಗಳ ಜೊತೆ ನಾವು ಬೇರೆ ಬೇರೆ ವ್ಯಕ್ತಿಗಳಾಗ್ತೀವಿ. ಜೊತೆಗೆ ಬೇರೆ ಬೇರೆ ಸನ್ನಿವೇಶಗಳಲ್ಲಿ ನಮ್ಮನ್ನು ಪುಷ್ ಮಾಡಿದಾಗ ನಾವು ಬೇರೆ ವ್ಯಕ್ತಿಗಳಾಗ್ತೀವಿ.
ಇವನು ಕೂಡ ಹಾಗೇನೆ. ಐ ಥಿಂಕ್ ನಮ್ಮ ಥರಾನೇ ಬದುಕಿನ ಎಲ್ಲ ಗೊಂದಲಗಳು ಜೊತೆಗೆ ಸಾಕಷ್ಟು ಅಡೆತಡೆಗಳು, ಅದರಿಂದ ಓಡಬೇಕು ತಪ್ಪಿಸ್ಕೋಬೇಕು ಅಂತಿರುವಂಥ ವ್ಯಕ್ತಿ. ಬಟ್ ಒಂದು ಕಡೆ ತಪ್ಪಿಸ್ಕೊಳಕ್ಕಾಗಲ್ಲ ಅನ್ಬೇಕಾದ್ರೆ ಏನು ಮಾಡ್ತಾನೆ, ಒಂದು ಸ್ವಲ್ಪ ರಿಯಾಕ್ಟ್ ಮಾಡ್ತಾನೆ. ಮೇ ಬಿ ನಾರ್ಮಲಿ ಅವನು ನಮ್ಮ ಥರನೇ ಒಬ್ಬ ಸಾಮಾನ್ಯ ಅಂತ ಅನ್ಸುತ್ತೆ. ಸರ್ ನಗ್ತಾ ಇದ್ದಾರೆ. ನಾವು ತುಂಬಾ ಅರ್ಥ ಮಾಡ್ಕೊಳ್ಳೋ ಟೈಮ್ ಕೊಡಬೇಕು. ನನಗೆ ಈಗ ಅದೇ ನಾನು ಫಸ್ಟು ಈಗ ಅನ್ಕೊಂಡೆ, ಈಗ ಮುಂದೆ ಕೂರಿಸಿದಿರಲ್ಲ ಏನಾದರೂ ಆನ್ಸರ್ ಮಾಡಿದ್ರೆ ಅವ್ರು ನಗ್ತಾರೆ, ನಾನು ಎಲ್ಲಿಗೆ ಓಡೋಗ್ಲಿ ಅಲ್ಲ ನೋಡಿ, ಒಬ್ಬ ವ್ಯಕ್ತಿ ಒಬ್ಬೊಬ್ಬರ ಹತ್ರ ಇದ್ದಾಗ ಬೇರೆ ಬೇರೆ ತಗೊಳತ್ತೆ ಅಂದಾಗ ಅದ್ರೊಳಗೆ ಎಷ್ಟು ಯಾವುದು ಅಲ್ಲ ಬಾಸ್, ಅದಕ್ಕೆ ಅಲ್ವಾ ನಾವು ಕೃಷ್ಣನ್ ಅಷ್ಟು ಇದು ಮಾಡೋದು. ಯಾಕಂದ್ರೆ ಕೃಷ್ಣ ಒಬ್ನೇ ಆಗೇ ಇರ್ಲಿಲ್ಲ ಅಲ್ವಾ? ಎಲ್ಲರ ಜೊತೆ ಬೇರೆ ಬೇರೆ ಇದ್ದ. ಈಗ ಏನಾದ್ರೂ ಕಂಸನ ಹತ್ರ ಹೋಗಿ ಕೇಳಿ, ರಾಧೆ ಹತ್ರ ಕೇಳಿ ಯಾರು ಕೃಷ್ಣ ಅಂತ ಕೇಳಿದ್ರೆ ರಿಪೋರ್ಟ್ ಬೇರೆ ಬೇರೆ ಇತ್ತು ಅಲ್ವಾ? ಒಳ್ಳೆ ಲೈನ್. ಅಷ್ಟೇ. ಅಂದ್ರೆ ನಾನು ಇಲ್ಲಿ ಕೂತ್ಕೊಂಡು ನೋಡ್ಬೇಕಾದ್ರೆ ನನಗೆ ಇಲ್ಲಿ ಸೀಟ್ ಕೊಟ್ಟಿದ್ದು ಬಹಳ ಖುಷಿ. ಏನಂದ್ರೆ ನಾನು ಈಗ ಕೇಳ್ತೀನಿ ಎಲ್ಲಾ ಇಂಟರ್ವ್ಯೂಗಳು ಇದೆ, ನಾನು ಇವ್ರು ಮಾತಾಡ್ಬೇಕಾದ್ರೆ ಇವ್ರನ್ನೇ ನೋಡೋದು, ಅವ್ರು ಮಾತಾಡ್ಬೇಕಾದ್ರೆ ಅವ್ರನ್ನೇ. ನಾವಿಬ್ರು ನಿಮ್ಮನ್ನೇ ನೋಡ್ತಾ ಇದ್ದೀವಿ. ಆದ್ರೆ ನೀವು ನನ್ನನ್ನು ನೋಡ್ತಿದ್ರ, ನಾನ್ ನೋಡಿದ್ದೆ ಯಾರು, ನನ್ನ ಬಾಲ್ಯದಿಂದ ಯಾರನ್ನ ನೋಡಿದೀನಿ, ಇವ್ರ ಜೊತೆ ಕೂತಿದ್ನಲ್ಲ ಅನ್ನೋ ಖುಷಿ ಇದೆಯಲ್ವಾ. ಬ್ಯಾಕ್ ಲೈಟ್ ಬೇರೆ ಬರ್ತಾ ಇದೆ ಅವರಿಗೆ, ಭಾರಿ ಖುಷಿ. ಈ ಆಂಗಲ್ ಇಲ್ಲ, ಬ್ಯಾಕ್ ಲೈಟ್. ಇದುವರೆಗೂ ನೋಡ್ದಿರೋ ಮಹರ್ಷಿ ನೋಡ್ತಾ ಇದೀವಲ್ಲ, ಇಷ್ಟು ವರ್ಷ ಎಲ್ಲಿದ್ರು ಇವರು ಅಂತ ಈ ತರ ಅನಲೈಸ್ ಮಾಡಿ ಈ ತರ ಡೈಲಾಗ್ ಹೇಳಿ ಕಾಲು ಹಿಡಿತಾ ಇರ್ತಾರೆ. ಇಲ್ಲ ಇಲ್ಲ, ಅವ್ರ ಮಾತು ಕೇಳಿ ನಾವು ನಿಜವಾಗ್ಲು ಎಷ್ಟು ಪರ್ಫೆಕ್ಟ್ ಆಗಿ ಆ ವಿಷಯನ ಅನಲೈಸ್ ಮಾಡಿದ್ರೆ ನಮ್ಗೆ ವಾವ್ ಅಂತ ನಾವೇ ಮಾತಾಡ್ಕೊಂಡಿದೀವಿ. ಒಂದು ವಿಷಯನ ಡಿಕೋಡಿಂಗ್ ಅಷ್ಟು ಚೆನ್ನಾಗಿ ಮಾಡ್ತಾರೆ ಕೇಳಿ. ಪ್ರತಿಯೊಂದು ವಿಷಯ ಅವ್ರು ಮಾತಾಡ್ಬೇಕಾರೆ ದಯವಿಟ್ಟು ನಾವೇನೋ ತಮಾಷೆ ಮಾಡಿ ಇಲ್ಲ ಸರ್, ನೀವು ಏನೇ ಮಾಡಿದ್ರು ನನಗೆ ಇಲ್ಲ, ನೀವು ಒಂದೊಂದು ಮಾತಲ್ಲೂ ಅದು ಏನೇನೋ ವಿಷಯ ಇರುತ್ತೆ. ಸ್ಕ್ರಿಪ್ಟ್ ಕೂಡ ಹಂಗಿರುತ್ತೆ. ಆ್ಯಕ್ಚುಲಿ ನೀವು ಮಾಡೋ ಸಿನಿಮಾ ಇದರಲ್ಲೆಲ್ಲ ಅಷ್ಟು ಒಳಗಡೆ ಹೋಗ್ತೀರಾ, ಡೀಟೇಲಿಂಗ್ ಹೋಗ್ತೀರಾ. ಇವನ್ ಪ್ರಮೋಷನ್ ವೈಸ್ ಇರ್ಬೋದು, ಸಿನಿಮಾದು ಮೇಕಿಂಗ್ ವೈಸ್ ಇರ್ಬೋದು, ಹೆಂಗೆ ಅಪ್ಗ್ರೇಡ್ ಆಗ್ಬೇಕು, ನಾವು ಮೇಕಪ್ಪಲ್ಲಿ ಏನಾಗಬೇಕು, ಆರ್ಟಿಸ್ಟ್ಗಳು ಈ ಪ್ರತಿಯೊಂದು ಮಾತಾಡ್ತಾರೆ. ಅವ್ರು ಹೇಳ್ತಾರೆ ನಾನು ಕ್ವಶನ್ ಕೇಳ್ತೀನಿ ಅಂತ, ನಾನೇ ಜಾಸ್ತಿ ಕ್ವಶನ್ ಕೇಳ್ತೀನಿ ಅವ್ರನ್ನ. ನೀವು ಎಲ್ಲಿಂದ ಕರ್ಕೊಂಡ್ಬಿಡ್ತೀರಿ, ಹೆಂಗೆ ಮಾಡ್ತೀರಾ? ನಾನು ತುಂಬ ಕೇಳ್ತಾ ಇರ್ತೀನಿ ಅವ್ರನ್ನ, ನಾನೇ ತಾನೇ ಜಾಸ್ತಿ ಕೇಳೋದು. ಇಲ್ಲ ನಾನು ಪ್ರಶ್ನೆ ಜಾಸ್ತಿ ಕೇಳಿದ್ದೀನಿ, ಇದನ್ನು ನಾನು ಎಗ್ರಿ ಆಗಲ್ಲ. ಅವ್ರು ಹಳೇದು ಯಾವುದೋ ಸಿನಿಮಾದ್ ಕೇಳ್ತಾ ಇರ್ತಾರೆ ಅಷ್ಟೇ, ಅದು ಹೆಂಗೆ ಮಾಡ್ರಿ ಅಂತ. ಬಟ್ ನಾನು ಈಗ ಮುಂದಿಂದೆಲ್ಲ ಅವನ್ನ ಕೇಳ್ತಾ ಇರ್ತೀನಿ. ತುಂಬ ಕ್ವಶನ್ಸ್ಗಳು ನಮಗೆ ನಂಗೆ ತುಂಬ ಸಿಂಪಲ್ ಆನ್ಸರ್. ನಾನು ಯಾಕಂದ್ರೆ ಅವಾಗಿಂದ ಹಂಗೆ ಬಂದಿದ್ದೆ, ಹಂಗೇನೆ ಹಾಗೆ ಭಾಳ ಸಿಂಪಲಾಗಿ ಬೆಳೆಸಿದ್ರು ಮನೇಲಿ. ಅದೇ ಸಿಂಪಲ್ ಆನ್ಸರೇ ಬರೋದು, ಕಾಂಪ್ಲಿಕೇಟೆಡ್ ಆನ್ಸರ್ ಬರೋದು ಹೇಳಿಲ್ಲ ನಾನು ಇದ್ರಿಗೂ. ಐ ಸೆಡ್ ಓಕೆ, ಐ ಜಸ್ಟ್ ಕಮ್, ಒಂದು ಖಾಲಿ ಪೇಜ್ ಥರ ಬರ್ತೀನಿ ಅಷ್ಟೇ. ಅಲ್ಲಿ ಕಮ್ ಲೈಕ್ ಎಂಟಿ ಪೇಜ್ ಬಂದ ತಕ್ಷಣ ಆ ಮುಖಕ್ಕೆ ಬಣ್ಣ ಹಚ್ತಾರೆ, ಅದನ್ನು ಫಿಲ್ಅಪ್ ಮಾಡ್ಕೊಂಡು ಬ್ಯೂಟಿಫುಲ್ಲಾಗಿ ತೋರಿಸ್ತಾರೆ. ಕ್ಯಾಮ್ರಾಮ್ಯಾನ್ ಲೈಟ್ ಮಾಡ್ತಾರೆ, ಒಳ್ಳೆ ಕಾಸ್ಟ್ಯೂಮ್ ಕೊಡ್ತಾರೆ, ಆ ಕಡೆದು ಬರೋದು, ಒಳ್ಳೊಳ್ಳೆ ಡೈಲಾಗ್ ಕೊಡ್ತಾರೆ. ಅದು ನೋಡ್ಕೊಂಡು ಇಮ್ಯಾಜಿನ್ ಮಾಡ್ಕೊಂಡು ಪಕ್ಕದ ಕೋಸ್ಟ್ ಜೊತೆ ಹೆಂಗೆ ಮಾಡೋದು ಹಿಂಗೆ ಮಾಡೋದು ಡಿಸ್ಕಸ್ ಅಷ್ಟೇ. ಈ ಸ್ಥಿತಿಗೆ ಹೋಗಕ್ಕೆ ನಾವು ಸ್ವಲ್ಪ ರಿಸರ್ಚ್ ಮಾಡ್ತಾ ಇದ್ದೀವಿ. ಈ ಸ್ಥಿತಿಗೆ ಹೋಗಕ್ಕೆ ಎಷ್ಟೋ ಜನ್ಮಗಳಿದು ಬೇಕು ಆ ಥರ. ಬಟ್ ಅವರು ಮಾತಾಡ್ಬೇಕಾದ್ರೆ ಸಮ್ ಥಿಂಗ್ಸ್ ಪರ್ಪಸ್ಫುಲ್ ಆಗಿರಲ್ಲ. ಆಮೇಲೆ ಯೋಚನೆ ಮಾಡಿ ಮಾತಾಡಲ್ಲ. ಯೋಚನೆ ಮಾಡಿ ಮಾತಾಡಿದಾಗ ಏನಾಗುತ್ತೆ ಅಂದರೆ ಮ್ಯಾನ್ಪ್ಯುಲೇಷನ್ ಆಗುತ್ತೆ. ಇಟ್ ಡಸಂಟ್ ಮ್ಯಾನ್ಪ್ಯುಲೇಟ್, ಇಟ್ ಟೆಲ್ಸ್ ಇಟ್ ಲೈಕ್ ದಿಸ್. ಅನಲೈಸ್ ಅದರೊಳಗೆ ಡೀಟೇಲ್ ಆಗಿ ಹೋಗ್ತೀರಾ ಅಂದರೆ ಯಾಕಂದ್ರೆ ಅದನ್ನ ಕಣ್ಣಲ್ಲಿ ಎಕ್ಸ್ಪ್ರೆಷನ್ ಗೊತ್ತಾಗ್ಬಿಡ್ತೀವಿ. ಕಣ್ಣಲ್ಲಿ ಏನಾದರೂ ಒಂದು ಬಂದ ಏನೋ ಡೌಟ್ ಇದೆ, ಇದು ಇಲ್ಲ ವಿತೌಟ್ ಇವಾಗ ಮಾತಾಡ್ಬೇಕು 45 ಬಗ್ಗೆ ಮಾತಾಡ್ಬೇಕು. ನನಗೆ ಅದೇನೋ ಗೊತ್ತಿಲ್ಲ, ಅವಾಗ ಐ ಓಪನ್ ಅಪ್. ಯಾಕೆ ನಾವು ಜೀವನ ನೋಡ್ಬಿಟ್ಟಿದ್ವಿ. ಉಪೇಂದ್ರ ಹೇಳ್ದಂಗೆ ಸಿಂಪಲ್ ಎಷ್ಟು ಚೆನ್ನಾಗಿ ಹೇಳಿದ್ರು. ಇದು ಕೇಳ್ತಾ ಇದೆ ಎಲ್ಲ, ಇದೇ ಜರ್ನಿ, ಇದೇನಾ 45 ನಮ್ಮ ಕಥೆ ಹೇಳ್ಬಿಡ್ತಾ ಇದೀವ ಅಂದಾಗ ಜನ್ಯ ಅವರಿಗೆ ಪುಕ್ಕ ಪುಕ್ಕ ಅಂತ ಆಗ್ತದೆ ಸರ್. ಪಾರ್ಟ್ 1 ಆಗಿದೆ, ಪಾರ್ಟ್ 2 ಬರ್ತಿದೆ ಅಂತ. ಶೆಟ್ರೆ, ನನಗೆ ಇದರಲ್ಲಿ ಡ್ಯುಯಲ್ ರೋಲ್ ಇದೆಯಾ, ನಿಮ್ದು ಡ್ಯುಯಲ್ ಶೇಡ್ ಇದೆಯಾ ಅಂತ ಅನ್ಸುತ್ತೆ. ಅಂದ್ರೆ ನನಗೆ ಅನ್ನಿಸ್ತಿರೋದು, ಸಿನಿಮಾ ನೋಡಿದ್ಮೇಲೆ ನಮ್ಮೆಲ್ರಿಗೂ ಗೊತ್ತಾಗುತ್ತೆ. ನನ್ಗೆ ಪ್ರಶ್ನೆಗಳಷ್ಟೇ. ಇಲ್ಲ, ಆ ಥರದ್ದು ಏನೂ ಇಲ್ಲ. ಐ ಥಿಂಕ್ ಆಲ್ರೆಡಿ ಇಷ್ಟು ಅಂದ್ರೆ ಇವರಿಬ್ರು ದಿಗ್ಗಜರಿದ್ದಾರೆ, ಅವ್ರದ್ದೇ ಮಲ್ಟಿಪಲ್ ಶೇಡ್ಸ್ ಇದೆ. ಮತ್ತೆ ಈ ಪಾತ್ರಕ್ಕೆ ಮತ್ತೆ ಮಲ್ಟಿಪಲ್ ಶೇಡ್ ಅಲ್ಲ, ಹಾಗಲ್ಲ. ಸಿಚುವೇಶನ್ಗಳು ಬೇರೆ ಬೇರೆ ಗೋತ್ರು ಆಗ್ತಾನೆ ಅವನು. ಅಂದ್ರೆ ಗಾಡ್ ಅಂಡ್ ಡೆವಿಲ್ ಏನಾದ್ರು ನಾ ಇವರಿಬ್ರು ಎಲ್ಲರೂ ನಾವು ಹಂಗೆ ಅಲ್ವಾ? ನನಗೆ ನೋಡಿದಾಗ ನನಗೆ ಅನ್ಸಿದ್ದು ಗಾಡು ಡೆವಿಲು ಅಂತ ನನಗೆ ಅನ್ನಿಸ್ತಾ ಇದೆ. ಯು ಹ್ಯಾವ್ ಟು ಆನ್ಸರ್. ಅದೇ ನಾ ಮತ್ತೆ ಅಲ್ಲಿಗೆ ಹೋಗ್ಬೇಕು, ಕೃಷ್ಣನಲ್ಲಿಗೆ ಹೋಗ್ಬೇಕು. ಕೃಷ್ಣನ ಕಂಸನ ಹತ್ರ ಕೇಳಿದ್ರೆ ಏನ್ ಹೇಳ್ತಾನೆ,
ಅಥವಾ ರಾಧೆ ಹತ್ರ ಕೇಳಿದ್ರೆ ಏನು ಹೇಳ್ತಾರೆ, ನಿಮ್ಮ ಆನ್ಸರೇ. ಅಂದ್ರೆ ಒಬ್ರು ಎಲ್ಲಾನು ಆಗ್ಬೋದಲ್ವಾ. ಅಂದ್ರೆ ಒಂದು ಮಾತು ಹೇಳ್ತಾರೆ, ಅಂದ್ರೆ ಒಬ್ಬ ಗಂಡಸು ಎಷ್ಟು ಒಳ್ಳೆಯವನು ಅಂತ ಅವ್ನ ಹೆಂಡತಿ ಹತ್ರ ಕೇಳಿ ಅಂತ. ಯಾಕೆ ಹೇಳ್ತಾರೆ ಅಂದ್ರೆ ಅವಳ ಹತ್ರ ಇರೋ ರೀತಿ ಅವ್ನು ಬೇರೆ ಹತ್ರ ಇರಲ್ಲ. ಅದೇ ರೀತಿ ಈ ಪಾತ್ರ ಅಲ್ಲ ಬಾಸ್, ಅದು ಕೋಟ್ ಬಾಸ್, ಅದು ಕೋಟ್ ಬಾಸ್, ನಂದಲ್ಲ. ಅದು ನೀವು ಮಾತಾಡ್ತಿದ್ರೆ ಕಥೆಗಳು ಸಿಗ್ತಾ ಇದೆ, ಅದು ನಂದಲ್ಲ boss, ಅದು ಒಳ್ಳೆ ಒಂದು ಕಥೆ ಸಿಗ್ಬೋದು. ಅದು ಕೋಟ್ ನಂದಲ್ಲ ಅದು. ಬಟ್ ಎಲ್ಲಿಂದ ಎಲ್ಲಿಗೆ ನೀವು ನಾನು ಎಲ್ಲಿ ಕೂರ್ಬೇಕು ನೆಕ್ಸ್ಟ್. ಸೊ ಹಾಗಾಗಿ ಇವನಿಗೆ ಶೇಡ್ಸ್ ಇದೆ, ಬಟ್ ಆದ್ರೆ ಅದು ಡ್ವೆಲ್ ಪಾತ್ರಗಳು ಆತರ ಏನಲ್ಲ. ಪಾಪ ಅವರು, ನೀವು ನಿಜವಾಗ್ಲೂ ನಮ್ಗೆ ಖುಷಿಯಾಗಿ ಹೇಳ್ತಿರೋದು. ನನಗೂ ನಾನು ಖುಷಿನೇ ಹೇಳ್ತೀನಿ. ನೀವು ಮಾತಾಡೋದು ನಿಲ್ಸ್ಬಿಟ್ಬಿಡಿ, ಈ ತರ ಸಪ್ರೇಟ್ ಆಗಿ ಕೂತ್ಕೊಂತೀವಿ ಆಮೇಲೆ. ಇಲ್ಲ boss, ಇಲ್ಲ boss. ಇಲ್ಲ, ಎಷ್ಟು ಚೆನ್ನಾಗಿ ಮಾತಾಡ್ತೀರಾ, ನಿಜವಾಗ್ಲೂ ಖುಷಿ ಆಗ್ತದೆ. ಅಷ್ಟೇ ಮುಗೀತು ನನ್ನ ಆನ್ಸರ್. ಅಲ್ಲ, ಒಂದ್ ಗಂಡನ್ನ ಏನು ಅಂತ ಹೇಳಿ ಹೆಂಡತಿನ ಕೇಳ್ಬೇಕು, ಗಂಡನ್ ಕೇಳಬಾರ್ದು ಅಂತ. ಅಲ್ಲ ಗಂಡಸನ್ನ, ಯಾಕಂದ್ರೆ ನಾವು ಹೊರಗಡೆ ಎಲ್ಲ ಒಳ್ಳೆಯವರಲ್ಲ ಬಾಸ್, ನಮ್ಮ ಮನೆಯವ್ರ ಹತ್ರ ಹೆಂಗಿರ್ತೀವಿ ನಾವು. ಯಾಕಂದ್ರೆ ಗ್ರಾಂಟೆಡ್ ಆಗಿ ತಗೊಂಡಿರ್ತೀವಿ. ಕರೆಕ್ಟ್ ಕರೆಕ್ಟ್. ಹೊರಗಡೆ ನಾವು ಫೆಮಿನಿಟಿ ಬಗ್ಗೆ ಮಾತಾಡ್ ಬರ್ತೀವಿ, ಒಳಗಡೆ ಬಂದು ಹೇಗಿರ್ತೀವಿ. ನಿಜವಾಗ್ಲೂ ಹೆಂಗ ಮಾಡಿದ್ರಿ ಶೂಟಿಂಗ್ ಹಿಂಗೆ? ಇಲ್ಲ ನನಗೆ ಆಗ ನಾ ಮಾತಾಡ್ತಿದ್ದೆ, ಬಟ್ ಈ ವಿಷಯಗಳೆಲ್ಲ ಡಿಸ್ಕಷನ್, ನನ್ನ ಪ್ರಶ್ನೆಗಳಷ್ಟೇ, ಇದೆಂಗೆ ಅದೆಂಗೆ. ಆಮೇಲೆ ಮಧ್ಯೆ ಮಧ್ಯೆ ಇವ್ರು ಬಿಡ್ತಾರ, ಇಷ್ಟು ಮಾತಾಡಕ್ ಟೈಮ್ ಕೊಡ್ತಾರೆ. ಡೈಲಾಗ್ ಬೇರೆ ಹೇಳ್ಬೇಕು, ಜೊತೆಲಿ ಮ್ಯೂಸಿಕ್ ಟ್ರ್ಯಾಕ್ ಬೇರೆ ಮಾಡ್ಬಿಟ್ಟಿರ್ತಾರೆ, ಅದು ಬೇರೆ ಸೌಂಡ್ ಒಂದ್ಸಲ ಬರ್ತಾ ಇರುತ್ತೆ. ಆಮೇಲೆ ಅಲ್ಲಿ ಅವ್ರ ಕೈಗೆ ಸಿಗಲ್ಲ ಶೂಟಿಂಗ್ ಅಲ್ಲಿ. ಅಲ್ಲಿ ಯಾರೋ ಫೈಟ್ ಮಾಸ್ಟರ್ ಹತ್ರ ಕೂತಿರ್ತಾರೆ, ಅಲ್ಲಿ ಯಾರೋ ಫೈಟರ್ ಹತ್ರ ಹೋಗಿರ್ತಾರೆ, ಅಲ್ಲಿ ಯಾರೋ ಲೈಟ್ ಬಾಯ್ ಹತ್ರ ಮಾತಾಡ್ತಿರ್ತಾರೆ, ಓಡಾಡ್ತಾ ಇರ್ತಾರೆ ಇವರು. ಕೈ ಸಿಗಲ್ಲ. ಅಯ್ಯೋ, ಕೈ ಸಿಕ್ಕಿದ್ರೆ ನೀವು ಬಿಡ್ತಿದ್ರಾ? ನಾನು ಕ್ವಶನ್ ಕೇಳ್ತೀವಲ್ಲ, ಅದಕ್ಕೆ ಕೈಗೆ ಸಿಗ್ತದೆ. ಬಾಸ್ ನಾನಲ್ಲೇ ಬಾಸ್ ಕ್ವಶನ್ ಕೇಳಿ ನಿಮ್ಮ ಹತ್ರ, ನೋಡಿ ಎಷ್ಟು ಸುಳ್ಳು ಹೇಳ್ತಿದ್ದಾರೆ. ಜನ್ಯ ಅವರೇ, ಹೆಂಗ್ ಸುಧಾರಿಸಿದ್ರಿ, ಹೆಂಗ್ ಏನ್ ಮಾಡಿದ್ರಿ ಚಿತ್ರಾನ? ನನಗಂತೂ ಅನ್ನಿಸ್ತಿದೆ ಇದು ಒಂದು ಅತಿರಥರಿದ್ದಾರೆ, ಇನ್ನೊಂದು ಕಡೆ ಇಷ್ಟು ಫನ್ ಫ್ಯಾಕ್ಟರು, ಜಾಸ್ತಿ ಟೈಮ್ ತಗೋಬೇಕಾಗಿತ್ತೇನೋ ಅಂತ ಅನ್ಸುತ್ತೆ. ಹೆಂಗ್ ಮುಗಿಸ್ತಿದ್ರಿ ಶೂಟಿಂಗ್ಗಳನ್ನ? ಇಲ್ಲ ಮೇಡಮ್, ಇಲ್ಲಿ ಇಷ್ಟೆಲ್ಲ ಮಾತಾಡ್ತಾ ಇದೀವಿ, ಇಲ್ಲಿ ತಮಾಷೆ ಮಾಡಿದೆ. ಅಲ್ಲಿ ಕೆಲಸದಲ್ಲಿ ಯಾರು ಮಾತ್ರ ಫನ್ ಫ್ಯಾಕ್ಟರ್ ಹತ್ರನೂ ಅವ್ರು ಇರ್ಲಿಲ್ಲ. ಹೌದಾ? ಅವ್ರಿಂದ ಕೆಡ್ಸ್ ಕೂತ್ಕೊಂಡು ಅವ್ರ ಶೂಟಿಂಗು ಅವ್ರಿದು ಅವ್ರಿಗೆ ಏನಾದ್ರು ಲೇಟ್ ಆಗ್ಬಿಡುತ್ತಾ? ಇವ್ರ ಕ್ಯಾರೆಕ್ಟರ್ ಹಂಗಂಗೆ ಇದ್ರು, ಏನ್ ಬದಲಾವಣೆ ಇಲ್ಲ. ಅವ್ರವ್ರ ಡೈರೆಕ್ಷನ್ ಇದ್ರಲ್ಲಿ ಶಿವಣ್ಣ ಗೊತ್ತಾರೆ ಎಲ್ಲ ಮಗ, ಓಕೆ ಓಕೆ ಅಮ್ಮ ಅಂತ ಇವ್ರು ಓಡಾಡ್ಕೊಂಡಿದ್ರು. ನಾನು ಎಲ್ಲದನ್ನು ಅನಲೈಸ್ ಮಾಡಿ, ಇವ್ರು ಹೆಂಗೆ, ಅವ್ರು ಹೆಂಗೆ, ಇದಂಗೆ ಅದೇ. ನೈಟ್ ಶೂಟಿಂಗ್ ಮಾಡೋರು ಸ್ವಲ್ಪ ಲೇಟ್ ಆಗ್ಬಿಟ್ರೆ ನಾನು ಬೆಳಿಗ್ಗೆ ಸ್ವಲ್ಪ ಒಂದು 10:30ಗೆ ಒಂದು ಫೋಟೋ ಶೂಟ್ ಮಾಡ್ಬಿಡ್ಬೋದು ಅಣ್ಣ. ಅಲ್ಲೇ ಸಮ್ ಶಾರ್ಟ್ಸ್ ತಗೋಬೇಕಣ್ಣ, ಮಾಡಿ ನಥಿಂಗ್ ಟು ವಿಲ್. ನಾವು 2 ಗಂಟೆ 3 ಗಂಟೆ ಹೋಗ್ತಿದ್ದು. ಅಲ್ಲಿ ಹೋಗ್ಬಿಟ್ಟ ತಕ್ಷಣ ಒಂದು 1 ಅವರ್ ಬೇಕು ಮಲ್ಕೊಳ್ಳೋಕ್ಕೆ, ಯೂಶಲಿ ಓದ್ತಾ ಬೇಡ. ಸೊ ಅಲ್ಲಿ ಹೋಗಿ, ಯಾಕಂದ್ರೆ ಇದು ಬೇರೆ ಹಚ್ಬಿಟ್ಟಿರ್ತೀವಿ ನಾವು ಕಲರ್, ಅದನ್ನು ತಿರ್ಗಾ ವಾಶ್ ಮಾಡಿ 4 ಗಂಟೆ ಬರೋದು, 7:30-8 ಗಂಟೆ ಎಚ್ಚರ ಆಗ್ಬಿಡುತ್ತೆ ನನಗೆ. ಹಂಗೆ ಒಂದು ವಾಕಿಂಗ್ ಮಾಡ್ಕೊಂಡು ಬಂದ ಕರೆಕ್ಟ್ 10 ಗಂಟೆಗೆ ಹೇಳ್ತಿದ್ದೆ. ಇಟ್ ವಾಸ್ ಗುಡ್. ಅಂದರೆ ಐ ಡ್ ನಾಟ್ ಫೀಲ್ ಫಸ್ಟ್ ಫಿಲಮ್ ಮಾಡ್ತಿದ್ರು ಅಂತ ಅನಿಸಿಲ್ಲ. ಈಗ ಐ ಥಿಂಕ್ ಬಹುಶಃ ಶೂಟಿಂಗ್ ಹೋಗಿ ಇದರಲ್ಲಿ ನೋಡಿರ್ಬೋದು ಎಷ್ಟೋ ಡೈರೆಕ್ಟರ್ಸ್ನ, ಬಟ್ ಈ ವಾಸ್ ವೆರಿ ಏನು ಫರ್ಮ್, ನನಗೇನು ಬೇಕು ಅನ್ನೋದನ್ನ ಅದು ಫರ್ಮ್ ಆಗಿ ಕ್ಲಾರಿಟಿ ಇತ್ತು. ಆಮೇಲೆ ದಟ್ಸ್ ವೈ ಐ ಡ್ ನಾಟ್ ವಾಂಟ್ ಟು ಏನು ಬೇರೆ ಏನೋ ನಾನು ನನ್ನ ಕಡ್ಡಿ ಎಲ್ಲ ಅಲ್ಲಾಡಿಸ್ಲಿ ಅನ್ನೋ ಹೋಗಿ ಕ್ವೈಟ್ ಒಂದು ಲೆವೆಲ್. ಓಕೆ, ಇದು ಮಾಡ್ಬೋದು ಅರ್ಜುನ್, ಸ್ವಲ್ಪ ಇಲ್ಲಿ ಮಾಡೋಣ ಅಂದರೆ ಆ ಬಾಡಿ ಲ್ಯಾಂಗ್ವೇಜು ಇದರಲ್ಲಿ ಓವರ್ ಆಲ್ ನನಗೆ ಯಾಕೆ ವಿಶೇಷತೆ ಅನಿಸ್ತದೆ, ಓವರ್ ಆಲ್ ಬಾಡಿ ಲ್ಯಾಂಗ್ವೇಜ್ ಎಲ್ಲ ಎಲ್ಲೆಲ್ಲಿ ಹೆಂಗೆ ಚೇಂಜ್ ಆಗಬೇಕಲ್ಲ, ಒಂದು ದಶಾವತಾರ ಥರ. ಜನ್ಯ ಅವರೇ, ಕಥೆಗೆ ಒಂದು ನಿಮ್ಮ ಜೀವನದಲ್ಲಿ ನಡೆದ ಘಟನೆ ಇನ್ಸ್ಪೈರ್ ಮಾಡ್ತು ಅಂತ ಹೇಳಿದ್ರಿ, ಯಾವಾಗ ನಡೀತು? ಒಂದ್ ಏನಾದರೂ ಒಂದು ಸ್ವಲ್ಪ ಬಿಟ್ಕೊಡಿ. ತುಂಬ ಇವೆಲ್ಲ ನಗ್ನಗ್ತಾ ಇದೀವಿ, ಅದು ಎಮೋಷನಲ್ ಕತೆ ಬೇಡ. ಯಾಕೆ ಸಿನಿಮಾ ಮಾಡಬೇಕು ಅನ್ನಿಸ್ತು? ಇದು ಸರ್ ನನಗೆ ನಿಜ ಹೇಳ ಸರ್, ನನಗೆ ಕೋವಿಡ್ ಟೈಮಲ್ಲಿ ಎಲ್ಲ ಕೆಲಸ ನಿಂತೋಯ್ತು, ಮ್ಯೂಸಿಕ್ಕು ಎಲ್ಲ ಕೆಲಸ ನಿಂತೋಯ್ತು. ನನಗೆ ಸಡನ್ನಾಗಿ ಸ್ಟೋರೀಸ್ ಅದು ಎಲ್ಲಿಂದ ಬರೆಯೋಕ್ಕೆ ಸ್ಟಾರ್ಟ್ ಮಾಡೋದು ಗೊತ್ತಿಲ್ಲ, ಸ್ಟೋರೀಸ್ ಬರೆಯೋಕ್ಕೆ ಸ್ಟಾರ್ಟ್ ಆಗೋಯ್ತು. ಒಂದು 4-5 ಸ್ಕ್ರಿಪ್ಟ್ ಬರೀತಾ ಇದ್ದೆ. ನನ್ನ ಫ್ರೆಂಡ್ ತರುಣ್ ಸುಧೀರ್ ಅವ್ರು ಫೋನ್ ಮಾಡಿದೆ, ತಲೆಬಾ ಇದು ಒಂದು ಸ್ಟೋರಿ ಬರೆದ್ರೆ ಎಷ್ಟು ಕಾಸು ಕೊಡ್ತಾರೆ ಅಂತ ಹೇಳಿ, ಅಲ್ಲೂ ವರ್ಕೌಟ್ ಮಾಡ್ತಾ ಇದ್ದಾರೆ ನೋಡಿ. ಅದು ಡಿಪೆಂಡ್ಸ್ ಆಗುತ್ತೆ ಅಂತಂದರು. ಅಲ್ಲ ಎಷ್ಟು ಕೊಡ್ಬೋದು ಒಂದು ಸ್ಟೋರಿಗೆ ಅಂತ ಕೇಳಿದೆ. ಒಂದು 15-20 ಲಕ್ಷ ಅವರು ಕೇಳ್ಬೋದು ತಲೆವಾ ಅಂತಂದ್ರು. ಹೌದಾ ಅಂದ್ಬಿಟ್ಟು ನಾನು 3 ಸ್ಟೋರಿ ಇದೆ, 60 ಲಕ್ಷ ಬರ್ತಿದೆ.
ಒಂದು ಹೆಚ್ಚು ಕಮ್ಮಿ ಆದರೆ 15 ಲಕ್ಷ ಕೊಟ್ಬಿಡೋಣ, 10 ಲಕ್ಷ ಕೊಟ್ಟರು ಓಕೆ, ಬರೆದಿಟ್ಕೊಂಡಿರೋಣ ಅಂತ ನಾನು ಆ ಸ್ಕೀಮಲ್ಲಿದ್ದೀನಿ. ಅದಕ್ಕೆ ಅಣ್ಣ ಹತ್ರ ಹೋದಾಗ ಅಣ್ಣ ಈ ಸ್ಟೋರಿ ಇದೆ, ಈ ಸ್ಟೋರಿ ಯಾರಿಗಾನ ಕೊಟ್ಬಿಡೋಣ ಅನ್ನಷ್ಟೇ ನನ್ನ ತಲೆಯಲ್ಲಿದ್ದಿದ್ದು. ಐ ಡಿಂಟ್ ಹ್ಯಾವ್ ಎನಿಥಿಂಗ್. ದಿಸ್ ವಾಸ್ ದ ಜೆನ್ಯೂನ್ ಇದು ಮೇಡಮ್. ನನಗೇನು ಐಡಿಯಾನೂ ಇರಲಿಲ್ಲ, ಏನೂ ಇರಲಿಲ್ಲ. ಆ ಮೂಮೆಂಟಲ್ಲಿ ಎಲ್ಲ ಕೆಲಸ ಎಲ್ಲ ನಿಂತೋಗಿದ್ದು. ಈಗ ಶಿವರಾಜ್ ಕುಮಾರ್ ಅವ್ರು ನಿಮ್ಗೆ ನೀವೇ ಡೈರೆಕ್ಷನ್ ಮಾಡಿ ಅಂತ ಹೇಳಿದ್ರು, ತಲೆಯಲ್ಲಿ ಹುಳ ಬಿಟ್ಟಂಗಾಯ್ತಾ? ಇಲ್ಲ, ಅಣ್ಣ ಅವತ್ತು ಶಕ್ತಿಧಾಮದಲ್ಲಿದ್ದಾಗ ಸ್ಟೋರಿ ಸಿಗೋದೇ ಕಷ್ಟ, ಅಷ್ಟರಲ್ಲಿ ಇಷ್ಟು ಚೆನ್ನಾಗಿರೋ ಸ್ಟೋರಿ ಸಿಕ್ಕಿ ಯಾರನ್ನ ಕೊಡ್ತಾರ ಅರ್ಜುನ್ ಮಾಡು ಅಂತ. ಯಾವ ಜಾಗದಲ್ಲಿ ನೋಡಿ ಶಕ್ತಿಧಾಮ ಹಂಗೆ ಹೇಳಿದ್ಮೇಲೆ ನಾನು ಸರಿ ಅಣ್ಣ ಮ್ಯೂಸಿಕ್ ಕತೆ ಏನಣ್ಣ, ನನಗೆ ಆಮೇಲೆ ಮ್ಯೂಸಿಕ್ ಕೆಲಸ ಹೋಗ್ಬಿಡುತ್ತೆ. ನಾವಲ್ಲ ಇಲ್ವಾ, ನಾನು ಇದೀನಲ್ಲ, ನನ್ನ ಸಿನಿಮಾಲ್ಲ ನೀನು ಮಾಡಿ ಏನಾಗುತ್ತೆ, ಯು ಹ್ಯಾವ್ ಟು ಡೂ ದಿಸ್, ಯು ಡೂ ಅಂತಂದರು. ಸರಿ ಅಂತ ಆಚೆ ಬಂದು ರಮೇಶ್ ರೆಡ್ಡಿ ಅವ್ರಿಗೆ ಹೇಳಿದೆ, ಅಣ್ಣ ಹಿಂಗೆ ಹೇಳ್ತಾ ಇದ್ದಾರೆ ಮಾಡಿ ಅಂತ. ಮಾಡಿ ಸರ್ ಅಂತಂದರು. ಓಕೆ ಅಂದ್ಬಿಟ್ಟು ಸ್ಟಾರ್ಟ್ ಮಾಡಿ. ಈ 2D ಮೇಕಿಂಗ್ ಯಾಕೆ ಐಡಿಯಾ ಬಂತು ನಿಮಗೆ? ಅಂದರೆ ನಾನು ನನ್ನ ಕಥೆ ಒಪ್ಪಬೇಕು ಅನ್ನೋ ಕಾರಣಕ್ಕೆ ನನಗೊಂದು ಕ್ಲಾರಿಟಿ ಬೇಕು, ಆ್ಯಂಡ್ ಅಫ್ಕೋರ್ಸ್ ತೋರಿಸೋರಿಗೆ ಒಂದು ಕ್ಲಾರಿಟಿ ಬೇಕು ಅಂತನಾ? ಇಲ್ಲ, ಆ್ಯಕ್ಚುಲಿ ತುಂಬ ಜನಕ್ಕೆ ಐಡಿಯಾ ಹೇಳಿದ್ದೆ ಮೇಡಮ್. ನನ್ನ ಫ್ರೆಂಡ್ಸ್ ಯಾರ್ಯಾರು ಡೈರೆಕ್ಟರ್ ಇದ್ದಾರೆ ಅವರೆಲ್ಲರಿಗೂ ಸ್ಟೋರಿ ಯಾಕೆ ಹೇಳ್ತೀರಾ, ಯು ಮೇಕ್ ಅ ಫಿಲ್ಮ್, ಮ್ಯೂಸಿಕ್ ಮಾಡಿ. ನನಗೇನಂದ್ರೆ ಮಾಡೋಕ್ಕೆ ಮುಂಚೆ ನೋಡಬೇಕು, ಇಟ್ ಈಸ್ ಮ್ಯೂಸಿಕ್ ಆದ್ರೂ ನಾನು ಮಾಡಿದಾಗಲೇ ನಾನು ಏನೋ ಬರೀ ಟ್ಯೂನ್ ಮಾಡಿಬಿಟ್ಟು ಯಾರಿಗೂ ಕೊಡೋದಿಲ್ಲ. ಕಂಪೋಸಿಂಗ್ ಮಾಡಿದ್ರೆ ಫುಲ್ 5 ನಿಮಿಷ ಹಾಡೋದ್ರೆ 5 ನಿಮಿಷ ಹಾಡು ಡಿಸೈನ್ ಮಾಡಿಬಿಡ್ತೀನಿ. ಫ್ಲೂಟ್ ಇಲ್ಲಿ ಬರುತ್ತೆ, ಇದು ಬರುತ್ತೆ, ಆಮೇಲೆ ಒಬ್ಬ ಸಿಂಗರ್ ಹತ್ರ ಹಾಡಿಸ್ತೀವಿ, ಎಲ್ಲ ಚೆಕ್ ಮಾಡಿ ಅಭ್ಯಾಸ. ನನಗೆ ಇಷ್ಟು ದೊಡ್ಡ ಪ್ರಾಜೆಕ್ಟ್ನ ಹಂಗಂಗೆ ನಮ್ಮಲ್ಲಿ ನನಗೆ ಎಕ್ಸ್ಪೀರಿಯನ್ಸು ಇಲ್ಲ, ಆದ್ದರಿಂದ ಐ ಸ್ಟಾರ್ಟೆಡ್. ಲವ್ಲಿ, ಬ್ಯೂಟಿಫುಲ್. ಡಾನ್ಸ್ ಬಗ್ಗೆ ಮಾತಾಡಲೇಬೇಕು ಅಂತ ಅನ್ಸುತ್ತೆ. 3 ಜನ ಚರ್ಚಿದ್ದೀರಾ, ಮತ್ತೊಂದು ಸಲ ಜಬರ್ದಸ್ತ್ ಡಾನ್ಸ್ ಶಿವರಾಜ್ ಕುಮಾರ್ ಅವರು. ಅದು ಒಂದು ಪ್ರಮೋಷನಲ್ ಸಾಂಗ್ ಮಾಡಬೇಕಂತ ಬಂದಾಗ ಇಟ್ ವಾಸ್ ಗುಡ್ ಐಡಿಯಾ. ಆಮೇಲೆ ಅದರಲ್ಲಿ ಗೆಟೋ ಕಿಡ್ಸ್ ಅಂತ ಅವ್ರೇನು ವೆರಿ ಪಾಪ್ಯುಲರ್ ಡಾನ್ಸರ್ಸ್. ಇಟ್ಸ್ ಅನ್ ಆಪರ್ಚುನಿಟಿ ಟು ಡೂ ವಿತ್ ದಟ್ ಕಿಡ್ಸ್. ಯಾಕಂದ್ರೆ ಅವರು ಅಷ್ಟು, ನೀವು ಅವ್ರದ್ದು ವೀಡಿಯೋಸ್ ನೋಡಬೇಕು. ಮೈ ಗಾಡ್, ಇಟ್ ವಾಸ್ ಸೋ ಗುಡ್. UK ಗಾಟ್ ಟ್ಯಾಲೆಂಟು ಅದೆಲ್ಲ ಎಲ್ಲ ಇದರಲ್ಲೂ ದ ವೇ ದೇ ಕಮ್ ಅಂಡ್ ಡೂ. ಆಮೇಲೆ ಇಟ್ಸ್ ಅನ್ ಆಪರ್ಚುನಿಟಿ ಟು ಬಿ ವಿತ್ ಕಿಡ್ಸ್. ಮಕ್ಕಳ ಜೊತೆ ಇರೋದೇ ಒಂದು ಖುಷಿ. ಆ್ಯಂಡ್ ಒಂದು ಇಟ್ ವಾಸ್ ಎ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಅರ್ಜುನ್ಗೆ. ಆ್ಯಂಡ್ ನಾನು, ಉಪೇಂದ್ರ ಅವರು, ರಾಜೀವ್ ಶೆಟ್ಟಿ, ವಿ ಜಸ್ಟ್ ಎಂಜಾಯ್ಡ್. ಶೆಟ್ರೆ ಜೋರು ಡಾನ್ಸ್ ಮಾಡಿದ್ರಿ. ಏನು ಇವ್ರ ಸ್ಟೆಪ್ಪು ಇದು ಅಂತ ವಿಡಿಯೋ ಕಳಿಸಿದ್ರು. ನಾನು ಕರೆಕ್ಟು ಇದರಲ್ಲಿ ಶಿವಣ್ಣ ಯಾವ್ದು ಮಾಡ್ತಾರೆ, ಉಪೇಂದ್ರ ಯಾವ್ದು ಮಾಡ್ತಾರೆ, ನಾವು ಯಾವ್ದು ಮಾಡ್ತೀವಿ, ನಾನು ಯಾವ್ದು ಮಾಡ್ತೀನಿ ಅಂತ. ಆಗ ಅಲ್ಲಿ ಎಲ್ಲ ನೀವು ಮಾಡೋ ಅಣ್ಣ ಆ್ಯಕ್ಟಿಂಗ್ ಅಂತ ಕರೆದೇ ತಾನೇ ನೀನು ಅಂತ ಮನಸ್ಸಲ್ಲಿ ಅಷ್ಟು ಡ್ಯಾನ್ಸ್ ಬಂದರೆ ನಾನು ಯಾಕೆ ಒಂದು ಮೊಟ್ಟೆ ಕತೆ ಮಾಡ್ತಿದ್ದೆ ಅಂತ. ಆಮೇಲೆ ಏನು ಬರುತ್ತೋ ಅದನ್ನ ಅಡ್ಜಸ್ಟ್ ಮಾಡ್ಕೊಂಡು ಒಂದು ಹಂಗೆ ಗುಡುಗಿಸ್ಬಿಟ್ಟು ಶಿವಣ್ಣ ಡ್ಯಾನ್ಸ್ ಮಾಡ್ತಾ ಇದ್ರು, ಉಪ್ಪಿಸರು ಮಾಡ್ತಾ ಇದ್ರು, ನಾನು ಸ್ವಲ್ಪ ಹಿಂದ್ಗಡೆ ಇಲ್ಲ ಸುಮ್ಮನೆ ಸುಳ್ಳು ಹೇಳ್ತಾ ಇದ್ದಾರೆ. ನಾವು ಸ್ಟೆಪ್ಸ್ ನೋಡಿಲ್ಲ. ಹುಲಿವೇಷ ಹೇಳಿ, ಹುಲಿವೇಷ ಕುಣಿಬೋದು. ಹುಲಿವೇಷ ಅಲ್ಲ, ನೆಲದ ಮೇಲೆ ಮಲಗೇನೋ ಒಂದು ಸ್ಟೆಪ್ ಹಾಕಿದ್ರಿ, ನೋಡಿದೆ ನಾನು ಅದನ್ನ. ಬಾಡಿ ಲ್ಯಾಂಗ್ವೇಜ್, ಉಪ್ಪಿಸರು ಪಕ್ಕ ಇದಲ್ಲ, ಉಪ್ಪಿಸರು ಬಾಡಿ ಲ್ಯಾಂಗ್ವೇಜ್ ಇದೆ ಸರ್. ನಾವೊಬ್ಬ ಡ್ಯಾನ್ಸರ್ ಅಲ್ಲ, ಆ ಡ್ಯಾನ್ಸರ್ ಫ್ಲೇವರ್ ಗೊತ್ತಾಗ್ಬಿಡುತ್ತೆ. ನಾವು ಒದ್ದಾಡ್ತೀವಿ, ನೀವು ಆಡಲ್ಲ, ನೀವು ಚೆನ್ನಾಗಿ ಮಾಡ್ತೀವಿ. ಇಲ್ಲ, ಉಪೇಂದ್ರ ಇಲ್ಲ, ನಾನು ಒದ್ದಾಡ್ತೀನಿ. ಈಗಲೂ ಆ ಡ್ಯಾನ್ಸ್ ಅಂದ್ರೆ ಭಯ ನನಗೆ. ಕರ್ಕೊಂಡಾಗ ಅಲ್ಲಿ ಆ ಹೋಟೆಲ್ ಒಂದಷ್ಟು ಬೆವರು ಇಳಿಸಿದ್ರು, ದಿನ ಫುಲ್ ಪ್ರಾಕ್ಟೀಸ್ ಮಾಡಿ ಆಮೇಲೆ ಬಂದಾಗ ಸ್ವಲ್ಪ ಇವರೆಲ್ಲ ಇದ್ದಿದ್ದಕ್ಕೆ ಸ್ವಲ್ಪ ಇಲ್ಲ, ಇಟ್ ವಾಸ್ ಗುಡ್. ಸ್ಟೇಜ್ ಎಲ್ಲ ಚೆನ್ನಾಗಿರುತ್ತೆ. ಏನಂತೀವಿ, ವಿ ಶುಡ್ ಜೆಲ್ ವಿತ್ ಈಚ್ ಅದರ್. ಅವಾಗ ಯಾವಾಗ ಜೆಲ್ ಎಲ್ಲರ ಜೊತೆ ಜೆಲ್ ಮಾಡಿದಾಗ್ಲೇ. ಇಲ್ಲ, ಅದೊಂದು ವಿಶೇಷವಾದ ಟ್ಯಾಲೆಂಟ್. ಅದೇನು ಕಲ್ತ್ ಮಾಡೋಕ್ಕಾಗಲ್ಲ ನನ್ನ ಪ್ರಕಾರ. ಕಲಿಬೋದು, ಬಟ್ ಒಂದು ಲೆವೆಲ್ಗೆ ಅಷ್ಟೇ. ಬರಬೇಕು, ಆಟೋಮೆಟಿಕ್ ಆಗಿ ಅಲ್ಲಿ ಹೋದ ತಕ್ಷಣ ಬಂದ್ಬಿಡ್ಬೇಕು. ಬಾಡಿ ಮೂವ್ ಆಗ್ಬೇಕು, ರಿದಮ್ ಅಂಡ್ ಮೂಡ್ಸ್ ಅಂಡ್ ಮೂವ್ಮೆಂಟ್ಸ್ ಇರುತ್ತೆ. ನಾವು ಅಲ್ಲಿ ಹೋದಾಗ ಏನಂತೀವಿ, ನಾವು ಯಾವ್ಯಾವ್ದೋ ಮೂಡ್ ಇಟ್ಕೊಂಡು ಹೋದ್ರೆ ಮಾಡೋಕ್ಕಾಗಲ್ಲ. ವಿ ಗೋ ಓಕೆ ದಿಸ್ ಇಸ್ ವಾಟ್. ಆಮೇಲೆ ಅವ್ರೆಲ್ಲ ನೋಡ್ತೀವಿ, ಓಕೆ ಹೆಂಗೆ ಮಾಡ್ಬೋದು, ನಮ್ಮ ಇದ್ರಲ್ಲಿ ಹೆಂಗೆ ಸ್ವಲ್ಪ ನಮ್ಮ ಸ್ಟೈಲ್ ಹೆಂಗೆ ಮಾಡ್ಬೋದು ಅಂತ ಯೂಸ್ ಮಾಡ್ಕೊಂಡು ಮಾಡಿದ್ರೆ ಲವ್ಲಿ. ಇದ್ರ ಜೊತೆಗೆ ನನ್ನ ಸ್ಟೋರಿ ನಾವೆಲ್ಲರೂ ಹುಡುಕ್ತಾನೆ ಇರ್ತೀವಿ. ಸ್ಪೆಷಲಿ ನಾವು, ನನಗೇನನ್ಸುತ್ತೆ, ಏಲಿಯನ್ ಸ್ಟೋರಿ ಏನಾದರೂ ತೊಗೊಂಡ್ಬಂದಿದ್ದೀರಾ ಅಂತ. ಯಾಕೆ ಈ ಪ್ರಶ್ನೆ ಬಂತು ಅಂದರೆ, ನೀವು ಇವ್ರ ಕಿವಿಯಲ್ಲಿದ್ದಿದ್ದು ಇಯರ್ಪಾಡನ್ನು ತಗೊಂಡು ನೀವು ಕೇಳಿಸ್ಕೊಳ್ತೀರಿ. ಅಂದರೆ ಇಟ್ ವಾಸ್ ನ್ಯೂ ಟು ಯು ಅನ್ನೋ ಎಕ್ಸ್ಪ್ರೆಷನ್ ಅಂತೂ ನಿಮ್ಮ ಮುಖದಲ್ಲಿ ಕಾಣುತ್ತೆ. ನನಗನ್ಸೋದು ಏಲಿಯನ್ಸ್ ಏನಾದರೂ ಮೇಡಮ್, ನಮ್ದು ಅಣ್ಣದು ಎಷ್ಟು ಹೆಣ್ಣು ವೇಷ ವೈರಲ್ ಆಗಿದೆಯೋ ಅಷ್ಟೇ ಇದೊಂದು ಶಾರ್ಟ್ ವೈರಲ್ ಆಗಿದೆ. ಏನ್ ಮಾಡಿದ್ದಾರೆ ಸರ್, ಆ ಕಿವಿಗೆ ಹೋಗ್ಬಿಟ್ಟು ಅದಕ್ಕೊಂದು ಇದು ಹಾಕಿದ್ದಾರೆ, ವೆನ್ ಮೈ ಬ್ರೋ ವಾಂಟ್ಸ್ ಟು ಲಿಸನ್ ಟು ವಾಟ್ ಸಾಂಗ್ ಐ ಆಮ್ ಲಿಸ್ನಿಂಗ್ ಅಂತೆ. ಅದ್ರಲ್ಲಿ ಏನಂದ್ರೆ ನೀವು ಹೋಗಿ ಹಿಂಗೆ ಹಾಕಿದ ತಕ್ಷಣ ಬೇರೆ ಬೇರೆ ಸಾಂಗ್ ಅವ್ರಿಗೆ ಇಷ್ಟ ಇರೋ ಸಾಂಗ್ ಅದಕ್ಕೆ ಕಿತ್ಕೊಂಡು ಹೋಗ್ತದೆ ಸರ್. ಲವ್ಲಿ. ಒಂದು
ಫುಲ್ ಆನ್ ಎಂಟರ್ಟೈನ್ಮೆಂಟ್ ಅಂತೂ ಡೆಫಿನೆಟ್ಲಿ ನಮಗೋಸ್ಕರ ಕಾಯ್ತಾ ಇದೆ. ಜನ್ಯ, ಈ ಸಿನಿಮಾ ನಿಮ್ಮ ಪಾಲಿಗೆ ಏನು? ಪ್ರಸಾದ, ಆಶೀರ್ವಾದ. ಓಕೆ, ಸೊ ಕೊನೆಯದಾಗಿ ಒಂದು ಸಣ್ಣ ಗೇಮ್ ಮುಗಿಸ್ಬೇಡ ಕಾರ್ಯಕ್ರಮ. ಎಲ್ಲಿಂದ ಶುರು ಮಾಡೋಣ? ಅರ್ಜುನ್ ಜನ್ಯ ಅವರಿಂದ ಶುರು ಮಾಡೋಣ. ಅರ್ಜುನ್ ಜನ್ಯ ಅವರೇ, 3 ಜನ ಆರ್ಟಿಸ್ಟ್ಗಳು, ದಿ ಬೆಸ್ಟ್ ಆರ್ಟಿಸ್ಟ್ಗಳು ನಿಮ್ಮ ಮುಂದೆ ಇದ್ದಾರೆ. ಅವರ ಹಲವಾರು ಸಿನಿಮಾಗಳನ್ನು ನೀವು ನೋಡಿರ್ತೀರ. ಹೊಸ ನಿರ್ದೇಶಕರು ನೀವು, ಆದರೆ ಅವರ ಸಿನಿಮಾಗಳಲ್ಲಿ ಈ ಒಂದು ಸಿನಿಮಾದಂಥ ಸಿನಿಮಾ ನನಗೆ ಸಿಕ್ಕಿದ್ರೆ ನಾನು ಚಿಂದುಡಾಯಿಸ್ತೀನಿ ಅಂತ ಯಾವ್ದು ಅನ್ಸುತ್ತೆ? ಅಂದರೆ ಈ ಒಂದು ಸಿನಿಮಾ ಥರ ನನಗೆ ಸಿಕ್ಕಿದ್ರೆ ಅಂದರೆ ಏನು, ಅವರ ಈ ಆಲ್ರೆಡಿ ಇರೋ ಸಿನಿಮಾಗಳು, ಮಾಡಿರೋ ಸಿನಿಮಾಗಳಲ್ಲಿ ಆ ಸಿನಿಮಾ ನನಗೊಂದು ಡೈರೆಕ್ಷನ್ ಸಿಗಬೇಕಿತ್ತು ಅಥವಾ ಅಂಥ ಕತೆ ಮುಂದಿನ ದಿನಗಳಲ್ಲಿ ಸಿಗಬೇಕು ಅಂತ. ಉಪೇಂದ್ರ ಅವರ ಯಾವ ಸಿನಿಮಾ ಬಗ್ಗೆ ಅನ್ಸುತ್ತೆ ಹಂಗೆ? ಆ ಥರ ನಂಗೆ ಗೊತ್ತಿಲ್ಲ. ಯಾವ ಸಿನಿಮಾ ನನಗೆ ಹುಚ್ಚಿಡಿಸಿದೆ ಅಂತ ಕೇಳಿದ್ರೆ ಓಂ. ನಾನು ಈಗಲೂ ಹಿಂಗೆ ನೋಡ್ತಾ ಇದ್ರೆ ನನಗೆ ಈ ಫ್ರೇಮ್ ನನಗೆ ಎಷ್ಟು $1 ಮಿಲಿಯನ್ ಫ್ರೇಮ್ಗಳು ಇದು ಅಂತ ಅನ್ನಿಸ್ತದೆ. ಇಬ್ಬರು ಒಟ್ಟಿಗೆ ನೋಡಿದ್ರೆ ಅದು ನನಗೆ ಆ ಓಂ ಮೀರಿ ಇನ್ನೊಂದು ಮಾಡೋಕ್ಕೆ ಆಗೋದಿಲ್ಲ ಮೇಡಮ್. ಓಂ ಅಂದರೆ ಇಟ್ ಇಸ್ 28 ಸತಿ ನೋಡಿದ್ದೀನಿ. ಆ್ಯಂಡ್ ಓಂ ನೋಡಿ ನನ್ನ ಲೈಫ್ ಏನೇನೋ ಆಗ್ಬಿಡ್ಬೇಕಾಗಿತ್ತು. ಸರ್ ಹತ್ರ ಹೇಳಿದ್ದೀನಿ ಭಾಳ ವಿಚಾರ. ಓಮ್ ಈಸ್ ಅನ್ ಎಮೋಷನ್, ಅದಕ್ಕೆ ಬೇರೆ ಏನು ಹೇಳೋದಕ್ಕೆ ಸಾಧ್ಯ ಇಲ್ಲ. ಓಕೆ, ಉಪೇಂದ್ರ ಅವರೇ, ಶಿವರಾಜ್ ಕುಮಾರ್ ಅವರ ಯಾವ ಹಿಂದಿನ ಸಿನಿಮಾಗಳು ಇದರ ಡೈರೆಕ್ಷನ್ ನನಗೆ ಸಿಗಬೇಕಿತ್ತು ಅಂತ ಯಾವುದಾದ್ರೂ ಒಂದು ಅನಿಸಿದ್ಯಾ? ನನಗೆ ಅವ್ರ ಫಸ್ಟ್ ಸಿನಿಮಾ ಆನಂದ್. ಹಾಂ, ನಾನು ಅದನ್ನು ಫುಲ್ ಎಂಜಾಯ್ ಮಾಡಿದ್ದೆ. ಥಿಯೇಟ್ರಲ್ಲಿ ಹೋಗಿ ಡ್ಯಾನ್ಸ್ ಆಡಿ ಟುವಿ ಎಂದು ಹಾಡುವ. ಅವ್ರಿಗೆ ಫಸ್ಟ್ ಇಂಟ್ರೊಡಕ್ಷನ್ ಹೇರಿಂಗ್ ಇಟ್ಕೊಂಡು ಬರ್ತಾರಲ್ಲ, ಅದೆಲ್ಲ ನಮಗೊಂದು ದೊಡ್ಡ ಇದ್ದದು ಆ್ಯಕ್ಚುಲಿ ಅವಾಗ. ಲವ್ಲಿ. ಈಗ ರಾಜ್ಬೀರ್ ಶೆಟ್ಟಿ ಅವರ ಯಾವ ಸಿನಿಮಾ ನಿಮ್ಮನ್ನು ತುಂಬ? ಅವರು ಗರುಡ ಗಮನ ತುಂಬ ಆ್ಯಕ್ಚುಲಿ ಆ ಕ್ಯಾರೆಕ್ಟರ್, ಇಂಟೆನ್ಸ್ ಆಗಿ ಮಾಡಿರೋ ಕ್ಯಾರೆಕ್ಟರ್ ಇತ್ತಲ್ಲ, ಆಶ್ಚರ್ಯ ಅನ್ನಿಸ್ತು ಅವ್ರಿಗೆ. ಆ ಬಾಡಿ ಲ್ಯಾಂಗ್ವೇಜ್, ಆ ಬಾಡಿ ಲ್ಯಾಂಗ್ವೇಜ್, ಆ ಹುಲಿ ವೇಷದಲ್ಲಿ ಆ ಒಂದು ಎಕ್ಸೆಂಟ್ರಿಕ್ ಇದಿದೆಯಲ್ಲ, ಅದು ಅವ್ರು ಕ್ರಿಕೆಟ್ ಆಡೋದು ಅಷ್ಟೇ, ಆ ಇದು ಬೇರೆನೇ ಆಗ್ಬಿಟ್ಟಿದ್ರು. ಆಮೇಲೆ ಶೂಸ್ ಹಾಕ್ಕೊಂಡು ಆಮೇಲೆ ಅಲ್ಲೊಂದು ಡಾನ್ಸ್, ಹಾಂ ಸೂಪರ್ ಅದು, ಅಮೇಝಿಂಗ್. ಅಲ್ಲ. ಶಿವರಾಜ್ ಕುಮಾರ್ ಅವರೇ, ಈ ಪ್ರಶ್ನೆ ಕೇಳಿದ್ರೆ ತಪ್ಪಾಗತ್ತೆ, ಬಟ್ ಸ್ಟಿಲ್ ಆದ್ರೂ ತಪ್ಪಾದರೂ ನಾನು ಕೇಳ್ತೀನಿ. ಈ ಇಬ್ಬರ ಸಿನಿಮಾಗಳಲ್ಲಿ ಆ ಸಿನಿಮಾ ಮಸ್ತ್ ಬಂತು, ಹಾಗಿದ್ದೊಂದು ಕ್ಯಾರೆಕ್ಟ್ರು ಯೋಚನೆ ಮಾಡೋಣ ಅಂತ ಯಾವುದಾದ್ರು ಅನಿಸಿದೆ ಉಪೇಂದ್ರ ಅವರು? ಓಂ ಬಿಡಿ, ನಮ್ಗೆ ಅವ್ರು ಡೈರೆಕ್ಟ್ ಮಾಡಿದ್ರೆ, ನನಗೆ ಅವ್ರು ಆ್ಯಕ್ಟ್ ಮಾಡಿದ ಪಿಕ್ಚರ್ ಇಟ್ಸ್ ವೆರಿ ಅಂದರೆ ಏನು ಪ್ರಶ್ನೆ ಬಂದು ಫಸ್ಟ್ ಬರೋದೇ ಸೌಂಡು ಫ್ರಸ್ಟ್ರೇಷನ್ ಅಂತಾನೆ, ಲಾಟ್ ಆಫ್ ಸೌಂಡ್, ದಟ್ ಸೌಂಡ್ಸ್ ಗುಡ್, ದಟ್ಸ್ ಅ ಸ್ಟಾರ್ಟಿಂಗ್ ಲೆಟರ್. He started from A. Lovely. That is what ಅವ್ರದ್ದು ಒಂದು ಮಟ್ಟ ಇರುತ್ತೆ ನನಗೆ ತುಂಬ ಇಟ್ ಟಚಸ್. ಯಾಕಂದ್ರೆ ನಾವು ಎಮೋಷ್ನಲ್ ಫಿಲ್ಮ್ಸ್ಗೆ ಸ್ವಲ್ಪ ಗೆಟ್ ಅಟ್ಯಾಚ್ಡ್. ಐ ಥಿಂಕ್ ಒಂದು ಮಟ್ಟಕ್ಕೆ ತುಂಬ. ಓಕೆ, ಇವಾಗ ನಿಮ್ಮನ್ನು ಕೇಳ್ತೀನಿ. ಅವರ ನಿರ್ದೇಶನದ ಮತ್ತು ನಟನೆಯ 2 ಸಿನಿಮಾಗಳು ಹೇಳಬೇಕು. ನಿರ್ದೇಶನದ ಒಂದು ಸಿನಿಮಾ, ನಟನೆಯ ಒಂದು ಸಿನಿಮಾ, ಯಾವುದು ಉಪೇಂದ್ರ ಅವ್ರದ್ದು? ಅಂದ್ರೆ ನಾನು ನಿರ್ದೇಶನ ಮಾಡ್ಬೇಕು ಅಂತ. ನೀವು ನಿರ್ದೇಶನ ಮಾಡಬಹುದಾಗಿ ಯಾವುದು ಕೂಡ ಹಾಳು ಮಾಡಲ್ಲ, ಯಾವುದನ್ನು ನೋವೇ. ಒಬ್ಬ ಅಭಿಮಾನಿ ಅವ್ರ ಫೇವರೇಟ್ ಬೇರೆ ನಿಮಗೆ? ಚಾನ್ಸೇ ಇಲ್ಲ. ಬಟ್ ಆದ್ರೆ ಅಂದ್ರೆ ನನಗೆ ಮುಂದೆ ಏನಾದರೂ ನಿರ್ದೇಶನ ಮಾಡಬೇಕು ಅನ್ಸಿದ್ರೆ ಅವರದೊಂದು ಅಂದ್ರೆ ಒಂದು ಫಾರ್ಮೆಟೇ ಇಲ್ದಿರೋವಂಥ ಒಂದು ಸ್ಕ್ರೀನ್ ಪ್ಲೇ ಫಾರ್ಮೆಟ್ ಇದೆ, ಅಲ್ಲಿ ಇಲ್ಲ ಏನು ಕೂಡ. ಆ ಥರ ಏನಾದರೂ ಬರೀಬೇಕು ಅವ್ರೇನಾದರೂ ಆ್ಯಕ್ಟ್ ಮಾಡೋದಾದ್ರೆ ಅಂತ ನನಗೆ ಇರೋವಂಥ ಆಸೆ. ಅಂದರೆ ಈ ಒಂದು ಅದು ಈಗೇನಾಗುತ್ತೆ, ಕೆಲವು ಸಲ ನಾವು ಒಂದು ಸ್ಟ್ರಕ್ಚರು ಗಿಕ್ಚರ್ ಅಂತೆಲ್ಲ ಯೋಚನೆ ಮಾಡ್ತೀವಿ. ಅದು ಬಿಟ್ಟು ಒಂದು ನಮಗೆ ಹುಚ್ಚಿಡ್ಸೋವಂಥದ್ದು ಏನಾದರೂ ಬರೀಬೇಕು. ಹೌದು, ಸ್ಟ್ರಕ್ಚರ್ಲೆಸ್. ಬಟ್ ಆದರೂ ಕೂಡ ಏನೋ ಲೈಕ್ ಉಪೇಂದ್ರ ಅದಕ್ಕೆ ಅದನ್ನ ಆ ಹೆಸರು ಹೇಳಕ್ಕೆ ಇಷ್ಟಪಡೋದು, ಯಾಕಂದ್ರೆ ಇನ್ಸಲ್ಟ್ ಮಾಡಕ್ಕೆ ಇಷ್ಟಪಡೋದು. ಓಕೆ, ಶಿವರಾಜ್ ಕುಮಾರ್ ಅವರಿಗೆ ಈ ಹಿಂದೆ ಸಿನಿಮಾಗಳು ಈಗ ನನ್ನ ಫೇವ್ರೇಟ್ ಅಂತ ಹೇಳಿದ್ರೆ ಆಲ್ ಟೈಮ್ ಫೇವ್ರೇಟ್ ಒಂದು ಓಂ ಇದೆ, ಇನ್ನೊಂದು ಚಿಗುರಿದ ಕನಸು. ನಾನು ಬುಕ್ಕು ಓದಿದ್ದೀನಿ ಆ್ಯಂಡ್ ಆ ಸಿನಿಮಾನ ಸಿಕ್ಕಾಬಟ್ಟೆ ತುಂಬ ಸಲ ನೋಡಿದ್ದೀನಿ. ಆ್ಯಕ್ಚುಲಿ DVD ತೊಗೊಂಡ್ಬಂದು ಒಂದಷ್ಟು ಸಲ ನಾನು ಚಿಗುರಿದ ಕನಸು ಸಿನಿಮಾನ ನೋಡಿದ್ದೆ. ಸೊ ಓಂ ಮತ್ತು ಚಿಗುರಿದ ಕನಸು ನನ್ನ ಫೇವ್ರೇಟ್ಗಳಲ್ಲಿ ಒಂದು. ನಿಮಗೆ ನಿರ್ದೇಶನ ನಾನು ಮಾಡಬಹುದು, ಅದೇ ಯಾವತ್ತೂ ಕ್ಲಾಸಿಕ್ಸ್ಗಳನ್ನ ಮುಟ್ಟಬಾರ್ದು. ಬಟ್ ಆದ್ರೆ ಅವರು ಏನಾದರೂ ನಾನು ಇದು ಮಾಡೋದಾದ್ರೆ ಯಾವ ಥರದ ರೋಲ್ಗಳನ್ನ ನಂಗೆ ಬರೀಬೇಕು ಅಂತ ಆಸೆ ಅಂದರೆ, ನಮ್ಮ ಇವರು ಅದನ್ನೇ ಹೇಳಿದರು. ಅಂದರೆ ಈ ನಮ್ಮ ಸಾಂಗಲ್ಲಿ ಒಂದು ಹಸಿರು ಕಲರ್ ಡ್ರೆಸ್ ಹಾಕ್ಕೊಂಡು ಸರ್ ಕ್ಯಾರವಾನಿಂದ ಹಿಡಿದ್ರು. ಆಗ ಅರ್ಜುನ್ ಜನ್ಯ ಸರ್ ಹೇಳಿದ್ರು, ಈ ಗೆಟಪ್ಪಲ್ಲೇ ಒಂದು ಸಿನಿಮಾ ಬರಿಬೋದಲ್ಲ ಗುರು ಅಂತ. ಬಿಕಾಸ್ ಅದನ್ನ ಕ್ಯಾರಿ ಮಾಡೋದಕ್ಕೆ ಆ ವ್ಯಕ್ತಿಗೆ ಒಂದು ಇಮೇಜ್ ಬೇಕು. ಅಂದರೆ ಇಲ್ಲಿ ತನಕ ಏನು ಮಾಡಿದ್ದಾರೆ, ಜೊತೆಗೆ ಆ ಒಂದು ಘನತೆ ಬೇಕು. ಅದು ನೋಡಿದ ತಕ್ಷಣ ನನಗನ್ನಿಸ್ತು, ಈ ಥರದ್ರಲ್ಲಿ ಭಾಳ ಚೆನ್ನಾಗಿ ಕಾಣಿಸ್ತಾರೆ, ಏನು ಬರಿಬೋದು ಅಂತ. ನಾನು ಆ ಥರದ್ದು ಏನಾದರೂ ಡೈರೆಕ್ಟ್ ಮಾಡೋದಕ್ಕೆ ಇಷ್ಟಪಡ್ತೀನಿ. ಅವರಿಬ್ಬರ ಯಾವುದೇ ಹಳೆ ಸಿನಿಮಾಗಳನ್ನ ನಾನು ಮುಟ್ಟಕ್ಕೆ ಇಷ್ಟಪಡಲ್ಲ.
ನಾವೆಲ್ಲ ತಪ್ಪು ಹೇಳೋದು ನಿಮ್ಮ ಹೆಸರು ನಿಮ್ಮ ಫಿಲಮ್ ಹೆಸರು ಹೇಳಿ ಗುರು ನೀವ್ ಏನ್ ಬೇಕಾದ್ರೂ ಮಾಡ್ಬೋದು. ಮಾಡಬೇಕು ಅಂತ ಹೇಳಿಲ್ಲ, ನಮ್ಗೆ ಇಷ್ಟ ಅಂತ ಅಲ್ಲಲ್ಲ, ನಾನ್ ನೋಡಿ ಅಲ್ಲಲ್ಲ ಡಿಫರೆನ್ಸ್ ಏನು ಅಂತ ಹೇಳಿ, ನಾನು ಫಿಲ್ಮ್ ಮೇಕರ್ ಆಗಿದ್ದು ಉಪೇಂದ್ರ ಇಂದ. ಅಲ್ಲ ನಮ್ಗೆ ಆತರ ಮಾಡ್ಬೇಕು Correct. ಅನ್ನಿಸ್ತು. ಅಲ್ಲಲ್ಲ. ಸಿನಿಮಾ ಅಲ್ಲಲ್ಲ. ನೀವು ಬೇಜಾರು ಮಾಡ್ಕೊಂಡ್ರು ಪರವಾಗಿಲ್ಲ, ಇಲ್ಲ, ಇಲ್ಲ, ಇಲ್ಲ. ಅದು ಹಾಳು ಮಾಡಿದ್ರು ಪರವಾಗಿಲ್ಲ ನಾವು. ಇಲ್ಲ, ಇಲ್ಲ, ಇಲ್ಲ. But ಆತರ ಒಂದು ಸಿನಿಮಾ ಇದೆಯಲ್ಲ, ಆತರ ಒಂದು ಈಗ ಏನ್ ಗೊತ್ತಾ ಕ್ಯಾರೆಕ್ಟರ್ ಅಲ್ಲಿ ಆ ಫೋರ್ಸು ಇದು ನಾನ್ ಮಾಡಿದ್ದು ಒಂದ್ ಸಿನಿಮಾ. ಇಲ್ಲ ತಮಾಷೆಗೆ ಇಲ್ಲ ಇಲ್ಲ ಅಲ್ಲ, ನಾನ್ ಮಾಡಿದ್ದು ಒಂದ್ ಸಿನಿಮಾ. ಬಟ್ ನಾವು ಆಗ ನೋಡ್ಬೇಕಾದ್ರೆ ಆಗ್ಲಿ ಉಪೇಂದ್ರ ಆಗ್ಲಿ ಅಥವಾ ಸರ್ದು ಓಂ ಆಗ್ಲಿ, ಅದೆಲ್ಲ ಸಿನಿಮಾಗಳು ನಮಗೆ ಅದು ಸಿನಿಮಾಗಳಾಗಿರ್ಲಿಲ್ಲ, ಅದು ನಮ್ಮ ಫೌಂಡೇಶನ್ ಆಗಿತ್ತು. ಆ ಫೌಂಡೇಶನ್ ನಾವ್ ಹೆಂಗ್ ಮುಟ್ಟಕ್ಕಾಗತ್ತೆ, ಭಯ ಆಗತ್ತೆ. ಲವ್ಲಿ, ಬ್ಯೂಟಿಫುಲ್. ಕೊನೆಯದಾಗಿ ಉಪೇಂದ್ರ ಅವರೇ, 45 ಡಿಸೆಂಬರ್ 25ಕ್ಕೆ ಬರ್ತಾ ಇದೆ. ನಿಮ್ಮ ಅಭಿಮಾನಿಗಳಿಗೆ ಏನು ಹೇಳೋದಕ್ಕೆ ಬಯಸ್ತೀರಿ? ಖಂಡಿತ ನನ್ನೊಬ್ಬರ ಅಭಿಮಾನಿ ಅಲ್ಲ, ನೋಡಿ ಎಷ್ಟು ಜನರ ಅಭಿಮಾನಿ ಇದ್ದಾರೆ ಇಲ್ಲಿಂದ. ಎಲ್ಲರ ಅಭಿಮಾನಿಗಳಿಗೆ ನಿಜವಾಗ್ಲೂ ಅದು ಬಿಡಿ, ಎಲ್ಲದಕ್ಕಿಂತ ಸಿನಿಮಾ ಅಭಿಮಾನಿಗಳಿಗೆ, ನಮ್ಮ ಅಭಿಮಾನಿಗಳು ಬಿಡಿ, ನಿಜವಾದ ಸಿನಿಮಾ ಅಭಿಮಾನಿಗಳಿಗೆ, ಕಲಾಭಿಮಾನಿಗಳಿಗೆ ಒಂದು ಹೊಸ ಥರದ ಸಿನಿಮಾ ಇದು. ಯಾಕಂದರೆ ನಾನು ಫೀಲ್ ಮಾಡಿದ್ದಷ್ಟೇ ನಾನು ಹೇಳ್ಬೋದು ಅಷ್ಟೇ, ನಾಳೆ ಅವ್ರಿಗೂ ಅದೇ ಅನ್ನಿಸ್ಬೋದು. ಹೊಸದಾಗಿ ಒಂದು ಎಲ್ಲೂ ನೋಡದಿರೋ ಒಂದು ಪ್ರಪಂಚ ನೋಡ್ತೀರಾ ನೀವು. ಆಮೇಲೆ ಅದೇ ಥರ ಎಲ್ಲ ಎಮೋಷನ್, ಶಿವಣ್ಣನ ಇಮೇಜ್ಗೆ ಏನು ಬೇಕೋ ಶಿವಣ್ಣನ ಇಮೇಜ್, ನನ್ನ ಇಮೇಜ್ಗೆ ಏನು ಬೇಕೋ ನನ್ನ ಇಮೇಜ್ಗೆ, ಅವ್ರ ಇಮೇಜ್ಗೆ ಏನು ಬೇಕೋ ಆ ಥರ. ಆಮೇಲೆ ಇದರಲ್ಲಿ ಇನ್ನೊಂದು ಹೊಸ ಇಮೇಜ್ ಇದೆ, ಅದು ಅರ್ಜುನ್ ಅವ್ರ ಇಮೇಜ್. ಅದು ಆ ಒಂದು ಇಮೇಜ್ನ ನೋಡ್ತೀರಾ ನೀವು ಪಿಕ್ಚರಲ್ಲಿ. ಆ ಇಮೇಜ್ನ ತುಂಬ ಚೆನ್ನಾಗಿ ಕನ್ಸ್ಟ್ರಕ್ಟ್ ಮಾಡಿಕೊಟ್ಟಿದ್ದಾರೆ ನಮ್ಮ ರಮೇಶ್ ರೆಡ್ಡಿ ಅವರು. ಸೊ ಇವರಿಬ್ಬರು ಕಾಂಬಿನೇಷನ್ ಒಂದು ಅದ್ಭುತವಾದ ಸಿನಿಮಾ ನೋಡ್ತೀರಾ ಅಂತ ಒಂದು ಭರವಸೆ ಕೊಡಬಲ್ಲೆ. ಶಿವರಾಜ್ ಕುಮಾರ್ ಏನು ಅದೇ ಸೇಮ್, ಅದೇ ನಾವು ಯಾವ ಸಿನಿಮಾ ಎಲ್ಲ ಸಿನಿಮಾ ಬಗ್ಗೆ ಅದೇ ಹೇಳೋದು, ಬಂದು ಆಶೀರ್ವಾದ ಮಾಡಬೇಕು ಅಂತ. ಬಟ್ ಈ ಸಿನಿಮಾದಾಗ ಯಾಕಂದರೆ ಬಿಕಾಸ್ ಏನು ಪಾಯಿಂಟ್ ಹೇಳಕ್ಕೆ ಕೊಡ್ತಾರೋ ಆ ಸಿನಿಮಾ, ಇಡೀ ಸಿನಿಮಾ ನೋಡ್ಕೊಂಡು ಹೋಗ್ಬೇಕಾದ್ರೆ ಒಂದು ಅದ್ಭುತವಾದ ಒಂದು ಮೆಸೇಜ್ ತಗೊಂಡು ಹೋಗ್ತಾರೆ. ಅದು ಎಲ್ಲರಿಗೂ ಇಲ್ಲಿ ಮಾತ್ರ ಅಲ್ಲ, ಇಡೀ ದೇಶಕ್ಕೆ ಅನ್ವಯಿಸುತ್ತೆ. ದಿಸ್ ವಾಟ್ ಇಸ್ ವಿ, ಇದೇನು ಅಂದರೆ ಅದು. ಬನ್ನಿ 25th ಡಿಸೆಂಬರ್, ವಿ ಆರ್ ಕಮಿಂಗ್ ಇನ್ ಫ್ರಂಟ್ ಆಫ್ ಯು, ನೋಡಿ ಆಶೀರ್ವಾದ ಮಾಡಿ ಅಷ್ಟೇ. ಶೆಟ್ರೆ, ಐ ಥಿಂಕ್ ಒಬ್ಬ ಹೊಸ ನಿರ್ದೇಶಕನ ಒಂದು ಹೊಸ ಕನಸು, ಜೊತೆಗೊಬ್ಬ ಅಭಿಮಾನಿಯ ಅವನ ತುಂಬ ಆತ್ಮೀಯ ಮತ್ತು ಪ್ರೀತಿಯ ಇಬ್ಬರು ದಿಗ್ಗಜರಿಗೆ ಕೊಡ್ತಾ ಇರುವಂಥ ಒಂದು ಟ್ರಿಬ್ಯೂಟು. ಇದನ್ನು ನಾವು ಥಿಯೇಟ್ರಲ್ಲೇ ಸೆಲೆಬ್ರೇಟ್ ಮಾಡಬೇಕು. ಇದು ಥಿಯೇಟ್ರಲ್ಲೇ ನೋಡುವಂಥ ಸಿನಿಮಾ. ಆ್ಯಂಡ್ ಹಾಗಾಗಿ ದಯವಿಟ್ಟು 25ನೇ ತಾರೀಕು ಥಿಯೇಟ್ರ್ ಬರಬೇಕು ಅಂತ. ನಿರ್ದೇಶಕರೇ, ಖಂಡಿತಲೂ ಒಂದು ಹೊಸ ಪ್ರಪಂಚನ ಬಂದು ಎಕ್ಸ್ಪೀರಿಯೆನ್ಸ್ ಮಾಡ್ಕೊಂಡು ಹೋಗಲಿ. ಸೊ ದೇ ವಿಲ್ ಡೆಫಿನೆಟ್ಲಿ ಫಿಲ್ಮಿಂದ ಆಚೆ ಬರೋ ತುಂಬ ಹೊಸ ಹೊಸ ವಿಷಯಗಳನ್ನ ತಲೆನಲ್ಲಿ ತೊಗೊಂಡು ಹೋಗ್ತಾರೆ. ಆ್ಯಂಡ್ ಕನ್ನಡಕ್ಕೆ ಬಹಳಷ್ಟು ದೊಡ್ಡ ಅಟೆಂಪ್ಟ್ಗಳನ್ನ ಇಲ್ಲಿ ಮಾಡಿದ್ದೀವಿ. ಸೊ ಆ ಅಟೆಂಪ್ಟ್ಗಳು ಖಂಡಿತ ಅವ್ರ ಮನಸ್ಸಿಗೆ ಟಚ್ ಆಗುತ್ತೆ ಅಂತೇಳಿ. ವಂಡರ್ಫುಲ್. ಒಂದು 3 ದೊಡ್ಡ ಎನರ್ಜಿಗಳನ್ನು ತಗೊಂಡು ಒಬ್ಬ ನಿರ್ದೇಶಕರು ಹೊರಟಿದ್ದಾರೆ. ಡಿಸೆಂಬರ್ 25ನೇ ತಾರೀಕು ನಿಮ್ಮ ಸಿನಿಮಾ ಬೆಳ್ಳಿ ತೆರೆ ಮೇಲೆ ಅಪ್ಪಳಿಸುತ್ತೆ. ಇಡೀ ತಂಡಕ್ಕೆ ಆಲ್ ದಿ ವೆರಿ ಬೆಸ್ಟ್. ಥ್ಯಾಂಕ್ ಯು. ಸೊ ವೀಕ್ಷಕರೇ, ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.